Hi, hello, namaste friends. Welcome back to Raman Tutorials. Good evening everybody. ಶುಭ ಸಂಜೆ ಎಲ್ರಿಗೂ ಕೂಡ. ಎಲ್ರು ಹೇಗಿದ್ದೀರಾ? ಹೋಪ್ ಸೊ ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ತರಗತಿಯನ್ನ ಶುರು ಮಾಡೋಣ. ಸೊ ಇವತ್ತಿನ ತರಗತಿಯಲ್ಲಿ ಎಜುಕೇಶನಲ್ ಸೈಕಾಲಜಿಗೆ ಸಂಬಂಧಪಟ್ಟಂತ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ರಕ್ಷಣಾ ತಂತ್ರಗಳು, ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಅಂತ ಹೇಳಿ ಹೇಳ್ತೀವಿ. ಪ್ರತಿಯೊಬ್ಬ ವ್ಯಕ್ತಿ ತನ್ನನ್ನ ತಾನು ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ನಾವೆಲ್ಲರೂ ಕೂಡ ಬಳಕೆ ಮಾಡುವಂತಹ ತಂತ್ರಗಳು. ಹಾಗಾದ್ರೆ ಇದನ್ನ ನಮ್ಮ ಶೈಕ್ಷಣಿಕ ರಂಗದಲ್ಲಿ ನಾವ್ ಹೇಗೆಲ್ಲ ಬಳಕೆ ಮಾಡ್ತಾ ಇದ್ದೀವಿ, ಮಗು ಇದನ್ನ ಹೇಗೆಲ್ಲ ರೂಢಿ ಮಾಡ್ಕೊಳ್ಳುತ್ತೆ, ಸೊ ಇದಕ್ಕೆ ನಾವ್ ಏನೆಲ್ಲ ಪರಿಹಾರಗಳನ್ನ ಕಂಡುಕೊಳ್ಬಹುದು. ಇಲ್ಲಿ ಒಳ್ಳೆಯ ರಕ್ಷಣಾ ತಂತ್ರಗಳು ಇದೆ, ಹಾಗೆ ಮಕ್ಕಳಲ್ಲಿ ನಕಾರಾತ್ಮಕವಾದಂತಹ ಒಂದು ಗುಣಗಳನ್ನ ಬೆಳೆಸುವಂತಹ ರಕ್ಷಣಾ ತಂತ್ರಗಳು ಕೂಡ ಇದೆ. ಇದೆಲ್ಲವನ್ನ ಈ ಒಂದು ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಓಕೆ, ವೈ ಡು ವಿ ನೀಡ್ ಡಿಫೆನ್ಸಸ್? ಸೊ ನಮ್ಗೆ ಯಾಕೆ ಬೇಕು ಈ ಡಿಫೆನ್ಸಸ್? ಯಾಕೆ ಬೇಕು ಅಂದ್ರೆ ನಮ್ಗೆ ರಕ್ಷಣೆ ಯಾಕೆ ಬೇಕು ಅಂತಂದಾಗ, ದ ಇನ್ನರ್ ಕಾನ್ಫ್ಲಿಕ್ಟ್, ನಮ್ಮ ಮನಸ್ಸಿನ ಆಳದಲ್ಲಿ ಏನಾಗಿರುತ್ತೆ, ಕೆಲವೊಂದು ಸಂಘರ್ಷಗಳು ನಡೀತಾ ಇರುತ್ತೆ. ಯಾವಾಗ್ಲೂ ಕೂಡ ನಾವು ಕಾನ್ಶಿಯಸ್ ಅಲ್ಲಿ ಇದ್ದಾಗ, ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದ್ದಾಗ್ಲೂ ಕೂಡ ಕೆಲವೊಂದು ಸಂಘರ್ಷಗಳನ್ನ ಎದುರಿಸ್ತಾ ಇರ್ತೀವಿ, ಕೆಲವೊಂದು ಗೊಂದಲಗಳನ್ನ ಎದುರಿಸ್ತಾ ಇರ್ತೀವಿ. ನಮ್ಮ ಮನಸ್ಸು ನಿರಂತರವಾಗಿ ಒಂದು ಹಗ್ಗ ಜಗ್ಗಾಟದಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಪಿಕ್ಚರ್ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಯಾಕೆ ಅಂತಂದ್ರೆ ಸ್ಥಿಮಿತತೆ ಅನ್ನೋದು ತುಂಬಾ ಜನಕ್ಕೆ ಕಡಿಮೆ. ಒಂದು ಒಳ್ಳೆದ್ರ ಕಡೆಗೆ ಮನ್ಸು ಎಳಿತಾ ಇದ್ರೆ ಇನ್ನೊಂದು ಕೆಟ್ಟದ್ರ ಕಡೆಗೂ ಕೂಡ ಮನ್ಸು ಎಳಿತಾ ಇರುತ್ತೆ. ಒಂದ್ಸಲ ಅನಿಸ್ತಾ ಇರುತ್ತೆ, ಈ ಮೊಬೈಲ್ ಇಂದ ಎಷ್ಟೆಲ್ಲ ನನಗೆ ಡಿಮೆರಿಟ್ಸ್ ಇದೆ, ಇದ್ನ ಯಾಕೆ ನೋಡ್ಬೇಕು ನಾನು ಅಂತ ಒಂದ್ಸಲ ಎತ್ತಿಡ್ಬೇಕು ಅಂತ ಅನ್ಸುತ್ತೆ. ಅದ್ನ ಎತ್ತಿಟ್ಟಾಗ ನಮ್ಗೆ ಅದ್ ಇಲ್ವಲ್ಲ ಅನ್ನೋ ಒಂದು ಫೀಲ್ ಕೂಡ ಬರುತ್ತೆ. ಈ ಎರಡು ವಿಷಯಗಳ ನಡುವೆ ನನ್ನ ಮನಸ್ಸು ಏನಾಗ್ತಾ ಇರುತ್ತೆ, ಓಲಾಡ್ತಾ ಇರುತ್ತೆ. ಸೊ ಇದನ್ನ ನಾವು ಸಂಘರ್ಷಗಳು ಅಂತ ಕರಿತೀವಿ. ಕೇವಲ ಇದೊಂದೇ ಅಲ್ಲ, ಬೇರೆ ಬೇರೆ ಗೊಂದಲಗಳನ್ನ ಕೂಡ ನಮ್ಮ ಮನಸ್ಸಲ್ಲಿ ನಾವು ಸೃಷ್ಟಿ ಮಾಡಿಕೊಳ್ತೀವಿ. ಇಲ್ಲಿ ನಮ್ಮ ಇವರು ಸಿಗ್ಮಂಡ್ ಫ್ರಾಯ್ಡ್ ಮನಸ್ಸನ್ನ ವಿಶ್ಲೇಷಣೆ ಮಾಡಿ ಅವರದ್ದೇ ತತ್ವಗಳನ್ನ ಕೊಡ್ತಾರಲ್ವಾ. ಸೊ ಸಿಗ್ಮಂಡ್ ಫ್ರಾಯ್ಡ್ ಅವರ ಪ್ರಕಾರ ಈದ್ ಅಂತಂದ್ರೆ ನಮ್ಮ ಮೂಲಭೂತ ಆಸೆಗಳು ಮತ್ತೆ ಪ್ರಚೋದನೆಗಳು, ಅವರ್ ಪ್ರೈಮಲ್ ಡಿಸೈರ್ಸ್ ಅಂಡ್ ಇಂಪಲ್ಸಸ್ ಅಂತ ಹೇಳಿ ಹೇಳ್ತೀವಿ. ಅಂದ್ರೆ ಈಗ ಈದ್ ನಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಮ ಮನಸ್ಥಿತಿಗಳು, ನಮ್ಮ ಬೇಸಿಕ್ ನೀಡ್ಸ್ ಆಗಿರ್ಬೋದು, ಹಾಗೆ ನಮ್ಗೆ ಸಿಕ್ಕಂತ ಪ್ರಚೋದನೆಗಳಾಗಿರ್ಬೋದು, ಇದೆಲ್ಲವೂ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೂಪರ್ ಈಗೋ ಹೇಗೆ ಅಂತಂದ್ರೆ ನಮ್ಮ ನೈತಿಕ ದಿಕ್ಸೂಚಿ ಹಾಗೆ ಸಾಮಾಜಿಕ ನಿಯಮಗಳಿಗೆ ಬದ್ಧವಾಗಿರ್ತೀವಿ. ಇಲ್ಲಿ ಯಾವುದೇ ರೀತಿಯಾಗಿ ನಮ್ಮ ಆಸೆಗಳು, ಆಕಾಂಕ್ಷೆಗಳು ಅವುಗಳಿಗೆ ನಾವು ಹೆಚ್ಚು ಬೆಂಬಲ ಕೊಡಲ್ಲ. ಸಮಾಜ ಏನ್ ಹೇಳುತ್ತೆ, ಸಮಾಜದಲ್ಲಿ ಏನ್ ಒಳ್ಳೇದಂತ ಅನ್ಸ್ಕೊಳ್ತೀವಿ, ಇದ್ರ ಕಡೆ ನಾವು ಏನ್ ಮಾಡ್ತೀವಿ, ಸೊಸೈಟಿಕಲ್ ರೂಲ್ಸ್ ಅನ್ನ ಜಾಸ್ತಿ ಫಾಲೋ ಮಾಡಕ್ಕೆ ಶುರು ಮಾಡ್ತೀವಿ. ಹಾಗಾದ್ರೆ this conflict creates anxiety. Defense mechanisms are the unconscious strategies that mind uses to protect itself. ಈ ಸಂಘರ್ಷ ಏನಪ್ಪಾ ಅಂತಂದ್ರೆ ನಮ್ಮ ಆತಂಕವನ್ನ ಸೃಷ್ಟಿ ಮಾಡ್ತಾ ಹೋಗುತ್ತೆ. ಈದ್ನಲ್ಲಿ ಇದ್ದಾಗ ಒಂದ್ ರೀತಿ ಇರುತ್ತೆ, ಸೂಪರ್ ಈಗೋನಲ್ಲಿ ಇದ್ದಾಗ ಒಂದ್ ರೀತಿ ಯೋಚನೆ ಮಾಡ್ತೀವಿ. ಅಯ್ಯೋ ನಾನು ಇದು ಮಾಡಿದ್ರೆ ನನ್ನ ಆಸೆ ಈಡೇರುತ್ತೆ, ಆದ್ರೆ ಸಮಾಜದಲ್ಲಿ ಇದು ತಪ್ಪು ಅಂತ ಅನ್ಸುತ್ತಲ್ವಾ, ಸಾಮಾಜಿಕ ದೃಷ್ಟಿಕೋನದಲ್ಲಿ ನಾನು ಹೀಗ್ ಮಾಡಿದ್ರೆ ಸರಿನಾ, ಈ ತರ ನನ್ನ ಮನ್ಸಲ್ಲಿ ಆಗುವಂತ ಸಂಘರ್ಷಗಳಿಂದ ನನಗೇನಾಗ್ತಾ ಹೋಗುತ್ತೆ, ಆತಂಕ, ಆಂಗ್ಸಿಟಿ ಶುರುವಾಗ್ತಾ ಹೋಗುತ್ತೆ. ಆಗ ನಮ್ಮನ್ನ ಕಾಪಾಡೋವೆ ರಕ್ಷಣಾ ತಂತ್ರಗಳು. ಸೊ ರಕ್ಷಣಾ ತಂತ್ರಗಳು ಏನ್ ಮಾಡುತ್ತೆ ಅಂದ್ರೆ ಮನಸ್ಸು ತನ್ನನ್ನ ತಾನು ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ಬಳಕೆ ಮಾಡುವಂತಹ ಪ್ರಜ್ಞಾಪೂರ್ವಕ ತಂತ್ರಗಳಲ್ಲ ಇವು, ಅನ್ಕಾನ್ಶಿಯಸ್ ತಂತ್ರಗಳು ಅಂತ ಹೇಳ್ತೀವಿ. ಯಾವುದೇ ಒಂದು ಅಪಾಯದಿಂದ ಪಾರಾಗ್ಲಿಕ್ಕೆ ಅಥವಾ ಯಾವುದೇ ಒಂದು ಬೈಗುಳದಿಂದ ತನ್ನನ್ನ ತಾನು ಪಾರ್ ಮಾಡ್ಕೊಳ್ಳಿಕ್ಕೋಸ್ಕರ ನಮ್ಮ ಮನ್ಸು ನನ್ನನ್ನ ರಕ್ಷಣೆ ಮಾಡ್ಕೊಳ್ಳಿದಕ್ಕೋಸ್ಕರ ಅಪ್ರಜ್ಞಾಪೂರ್ವಕವಾಗಿ ಕೆಲವೊಂದು ತಂತ್ರಗಳನ್ನ ಬಳಕೆ ಮಾಡ್ತೀವಿ. ಸೊ ಅವುಗಳನ್ನ ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಅಂತ ಕರಿತೀವಿ. ಓಕೆ ಮೇಡಮ್, ನೀವ್ ಯಾಕೆ ನನಗೆ ಇದನ್ನ ಹೇಳ್ತಾ ಇದ್ದೀರಾ, ನಮ್ಗೆಲ್ಲರಿಗೂ ಅವಶ್ಯಕತೆ ಇದೆನಾ? 100% ಕಂಪಲ್ಸರಿ ಈ ಕಾನ್ಸೆಪ್ಟ್ ಮೇಲೆ ನಿಮ್ಗೆ 2 ಅಂಕದ ಪ್ರಶ್ನೆಗಳು ಬಂದೇ ಬರುತ್ತೆ. ಸೊ ಬರೋದಕ್ಕೇನೆ ನಾವು ನಿಮಗೆ ಇಷ್ಟು ಡೀಟೇಲ್ ಆಗಿ ಹೇಳ್ತಾ ಇರೋದು.
ಸೊ ಈಗ ಫಸ್ಟ್ ನೋಡೋಣ. ಈಗೋ ಈ ಮತ್ತೆ ಸೂಪರ್ ಈಗೋಗಳ ನಡುವೆ ಏನಾಗ್ತಾ ಇರತ್ತೆ, ಆಗಾಗ ಆಗಾಗ ಮೈಂಡ್ ಒಂಥರ ಓಲಾಡ್ತಾನೆ ಇರುತ್ತೆ. ಮೊದಲನೇದಾಗಿ ಈಗೋ ಮತ್ತೆ ಸೂಪರ್ ಈಗೋ, ಈ ಮೂರು ಕೂಡ ಏನಪ್ಪಾ ಅಂತಂದ್ರೆ ಇನ್ಕ್ಲೂಡೆಡ್ ಅಲ್ಲಿ ವರ್ಕ್ ಮಾಡ್ತಾ ಹೋಗುತ್ತೆ. ದ ಮೈಂಡ್ಸ್ ಗಾರ್ಡಿಯನ್ ದ ಈಗೋ ಅಂತ ಹೇಳ್ತೀವಿ. ಮನಸ್ಸಿನ ರಕ್ಷಕ ಅಂತ ಹೇಳಿ ನಾವು ಈಗೋವನ್ನ ಕರಿತೀವಿ. ಹೇಗೆ ಅಂತಂದ್ರೆ ಇದನ್ನ ಈಗೋವನ್ನ ನಮ್ಗೆ ಇಂಟ್ರಡ್ಯೂಸ್ಡ್ ಮಾಡಿದಂತಹ ಮನೋವಿಜ್ಞಾನಿ ಬಂದು ಸಿಗ್ಮಂಡ್ ಫ್ರಾಯ್ಡ್ ಅಂತ ಹೇಳಿ ಕರಿತೀವಿ. ಇವರನ್ನ ನಾವು ಮನೋವಿಶ್ಲೇಷಣಾ ಪಂಥದ ಪ್ರತಿಪಾದಕರು ಅಂತ ಹೇಳಿ ಕೂಡ ಕರಿತೀವಿ. ಈಗೋ ಏನ್ ಮಾಡುತ್ತೆ, ನಮ್ಮ ವ್ಯಕ್ತಿತ್ವವನ್ನ ವ್ಯವಸ್ಥಾಪಕ ಮಾಡ್ತಾ ಹೋಗ್ತದೆ. ಹಿಂಗೆ ಇರ್ಬೇಕು, ಹಿಂಗೆ ಬದುಕ್ಬೇಕು, ಹಿಂಗೆ ಇರ್ಬೇಕು ಅಂದ್ರೆ ನಮ್ಮ ಆಸೆಗಳು ಈದ್ನಲ್ಲಿ ಏನಾಗಿರುತ್ತೆ, ಸುಖಾನ್ವೇಷಣೆ ಇರುತ್ತೆ. ಎಲ್ಲವೂ ಕೂಡ ನನ್ನದೇ ಅನ್ನೋ ಒಂದು ಮನೋಭಾವದಿಂದ ಮಗು ವರ್ತಿಸ್ತಾ ಇರುತ್ತೆ. ಆಸೆಗಳು ಹಾಗೆ ಸೂಪರ್ ಈಗೋ ಅನ್ನೋದು ನೈತಿಕತೆ ಭಾವ ಇರುತ್ತೆ. ಸೊ ನೈತಿಕತೆ ಅಂತಂದ್ರೆ ಸಮಾಜದಲ್ಲಿ ಇರುವಂತಹ ಒಳ್ಳೆಯ ವ್ಯಕ್ತಿತ್ವವನ್ನ ಪಡ್ಕೊಳ್ಬೇಕು, ವ್ಯಕ್ತಿತ್ವದಿಂದ ವರ್ತಿಸ್ಬೇಕು ಅನ್ನೋದೇ ನೈತಿಕತೆ ಅಂತ ಹೇಳ್ತೀವಿ. ಇವೆರಡರ ನಡುವಿನ ಸಂಘರ್ಷದಿಂದ ಉಂಟಾಗುವ ಆತಂಕದಿಂದ ತನ್ನನ್ನ ತಾನು ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ಮಧ್ಯಸ್ಥಿಕೆಯನ್ನ ವಹಿಸುತ್ತೆ ಅಲ್ವಾ. ಸೊ ಹೀಗೆ ಇದೇನಾಗತ್ತೆ ಅಂದ್ರೆ ಪ್ರತಿ ಹಂತದಲ್ಲಿ ಸೂಪರ್ ಈಗೋ ಬಂದ್ಬಿಟ್ಟು ಮಧ್ಯಸ್ಥಿಕೆಯನ್ನ ವಹಿಸ್ತಾ ಹೋಗುತ್ತೆ. ಸೊ ಈಗೋ ಮತ್ತೆ ಸೂಪರ್ ಈಗೋಗಳ ನಡುವೆ ಮತ್ತೆ ಸೂಪರ್ ಈಗೋಗಳ ನಡುವೆ ಆಗುವಂತಹ ಸಂಘರ್ಷವನ್ನ ನಾವಿಲ್ಲಿ ತಡಿಬೇಕು ಅಂತಂದಾಗ ನನ್ನ ಮನಸ್ಥಿತಿಯನ್ನ ಬೇಕಾದಂತೆ ನಾನು ಬದಲಾವಣೆ ಮಾಡಿಕೊಂಡು ನನ್ನನ್ನ ನಾನು ಶಾಂತಿ ಮಾಡ್ಕೊಳ್ಳೋದಕ್ಕೋಸ್ಕರ ಕೆಲವೊಂದು ತಂತ್ರಗಳನ್ನ ಬಳಕೆ ಮಾಡ್ತೀವಿ. ನೋಡಿ, ಮಾನಸಿಕ ಆರೋಗ್ಯವನ್ನ ಕಾಪಾಡೋದು ಜೊತೆಗೆ ಒತ್ತಡವನ್ನ ಕಡಿಮೆ ಮಾಡೋದು ಇದರ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಅಂತ ಹೇಳಿ ಹೇಳ್ಬೋದು. ಅರ್ಥ ಆಯ್ತಲ್ವಾ. ಸೊ ನೋಡಿ, ಹಾಗೆ ಸೂಪರ್ ಈಗೋ ಇಲ್ಲಿ ತನ್ನ ಬಯಕೆ ತನ್ನ ಆಸಕ್ತಿ ಬಹಳ ಮುಖ್ಯ ಆಗುತ್ತೆ. ಸೂಪರ್ ಈಗೋ ಅಂತ ಬಂದಾಗ ಸಾಮಾಜಿಕವಾಗಿ ಚಿಂತನೆ ಮಾಡೋದು. ಓಕೆ, ಅರ್ಥ ಆಯ್ತಲ್ಲ. ಸಮಾಜದಲ್ಲಿ ಒಳ್ಳೆಯವನಾಗಿರ್ಲೇಬೇಕು ಆ ರೀತಿ ಯೋಚನೆ ಮಾಡೋದು, ಇಲ್ಲಿ ತನ್ನ ಸ್ವಾರ್ಥತೆಯಿಂದ ಯೋಚನೆ ಮಾಡೋದು, ಇವೆರಡೂ ಕೂಡ ಇಲ್ಲೇನಾಗತ್ತೆ ಮ್ಯಾಟ್ರ್ ಆಗ್ತಾ ಹೋಗುತ್ತೆ. ಎಸ್, ಹಾಗಾದ್ರೆ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ, ಅಂದ್ರೆ ಆಪ್ಷನ್ಸಿಗೆ ಹೋಗೋಣ. ನಿಮಗೆ ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ. ದ ಈಗೋಸ್ ಟೂಲ್ ಕಿಟ್ 10 ಪ್ರೈಮರಿ ಡಿಫೆನ್ಸಸ್ ಅಂತ ಇದೆ. ಅಂದ್ರೆ ಈಗೋವಿನ ಪರಿಕರ ಪೆಟ್ಟಿಗೆ ಅಂತಂದಾಗ 10 ಪ್ರಮುಖ ತಂತ್ರಗಳನ್ನ ನಾವಿಲ್ಲಿ ವೀಕ್ಷಣೆ ಮಾಡ್ಬೋದು. ಸೊ ಯಾವ್ಯಾವ ಇದಾವೆ 10 ಪ್ರಮುಖ ತಂತ್ರಗಳು ಅಂತಂದಾಗ, ಈಗ ನಾವ್ ಹೇಳ್ತೀವಿ ಮಕ್ಳಿಗೆ ನಾಳೆ ಎಕ್ಸಾಮ್ ಇದೆ ಅಂತಂದ್ರೆ ಇವತ್ತು ಆಲ್ರೆಡಿ ಅವರಿಗೆ ಹುಷಾರಿರೋದಿಲ್ಲ, ಅದು ಒಂಥರ ಪ್ರತಿಕ್ರಿಯೆ. ಇನ್ನೊಂದು ಮಗು, ತಂದೆ ತಾಯಿಗಳು ಇರ್ತಾರೆ, ದೊಡ್ಡ ಮಗು ಹುಟ್ಟುತ್ತೆ, ದೊಡ್ಡ ಮಗು ಹುಟ್ಟಿದ್ಮೇಲೆ ಇನ್ನೊಂದು ಚಿಕ್ಕ ಮಗು ಹುಟ್ಟುತ್ತೆ. ಸೊ ಅದಾದ್ಮೇಲೆ ಏನಾಗುತ್ತಪ್ಪ ಅಂದ್ರೆ ಆ ದೊಡ್ಡ ಮಗನಿಗೆ ಪ್ರೀತಿ ಕೊಡೋದ್ರಲ್ಲಿ ಕಡಿಮೆ ಮಾಡ್ಬಿಡ್ತಾರೆ. ಅವಾಗ ಆ ಮಗು ಏನ್ ಮಾಡುತ್ತೆ, ಸಣ್ಣ ಪಾಪುವಿನ ತರ ಅಳೋದು ಅಲ್ವಾ, ಆಮೇಲೆ ಅಂಡರ್ವೇರ್ ನಲ್ಲೇ ರೀಸಸ್ ಮಾಡ್ಕೊಳ್ಳೋದು, ಈ ರೀತಿ ಯಾಕೆ ಮಾಡುತ್ತೆ ಅಂದ್ರೆ ಆ ಅಪ್ಪ ಅಮ್ಮನ ಅಟ್ರಾಕ್ಟ್ ಮಾಡ್ಬೇಕು, ತನ್ನ ಕಡೆ ಸೆಳ್ಕೊಳ್ಬೇಕು ಅಂತ ಹೇಳಿ ಹಿಮ್ಮರಳುವಿಕೆ, ಪ್ರತಿಗಮನಕ್ಕೆ ತೆರಳ್ಬಿಡತ್ತೆ. ಸೊ ಈ ತರ ತಂತ್ರಗಳು ಬಹಳ ಇದೆ, ನೋಡ್ತಾ ಹೋಗೋಣ. ಸಂಘರ್ಷ ಮತ್ತೆ ಆತಂಕವನ್ನ ನಿರ್ವಹಣೆ ಮಾಡ್ಲಿಕ್ಕೋಸ್ಕರ ಈಗೋ ಬಳಸುವಂತಹ 10 ಪ್ರಮುಖ ಅಪ್ರಜ್ಞಾಪೂರ್ವಕ ತಂತ್ರಗಳನ್ನ ನಾವೀಗ ನೋಡ್ತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ರೆಪ್ರೆಷನ್, ಅಡಗಿಸಿಕೊಳ್ಳುವಿಕೆ. ನಮಗೆ ಬೇಡವಾಗಿರ್ತಕ್ಕಂಥ ವಿಚಾರಗಳು, ನಮಗೆ ಆತಂಕ ತರುವಂತ ವಿಚಾರಗಳನ್ನ ನಾವೇನ್ ಮಾಡ್ತೀವಿ, ಅದು ಬಿಟ್ಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ, ದಮನ ಮಾಡ್ತೀವಿ. ಇನ್ನೊಂದು ರ್ಯಾಷನಲೈಸೇಷನ್, ತಾರ್ಕಿಕತೆ ಅಂತ ಹೇಳ್ಬೋದು, ಅಥವಾ ಸಬೂಬನ್ನ ಹೇಳುವಿಕೆ ಅಂತ ಹೇಳಿ ಕೂಡ ಕರಿಬಹುದು. ಹಾಗೆ ರಿಗ್ರೆಷನ್, ಸೊ ನಾನು ಈಗ ಹೇಳಿದ್ನಲ್ಲ, ರಿವರ್ಸ್ ಗೇರ್ ಅನ್ನ ಹೊಡಿತಾ ಹೋಗೋದು. ನಾನು ಎಷ್ಟೇ ದೊಡ್ಡಳಾದ್ರೂ ಕೂಡ ತಂದೆ ತಾಯಿಗಳಿಗೆ ನಾನು ಚಿಕ್ಕವಳ ರೀತಿಯನ್ನೇ ನಾನು ತೋರ್ಸೋದು, ಶೋ ಆಫ್ ಮಾಡೋದು ಆ ರೀತಿ. ಇನ್ನ ಪ್ರೊಜೆಕ್ಷನ್ ಅಂತಂದ್ರೆ ತನ್ನ ಮೇಲಿನ ಅಧಿಕಾರಿಗಳು ಯಾರೇ ಏನೇ ಅಂದ್ರೂ ಕೂಡ ಅವರಿಗೆ ಸಬೂಬನ್ನ ಹೇಳಕ್ ಆಗ್ಲಾರ್ದಂಗೆ ಮನೆಯಲ್ಲಿ ಬಂದು ಹೆಂಡತಿ ಅಥವಾ ಮಕ್ಕಳ ಮೇಲೆ ರೇಗಾಡ್ತಾರೆ. ಸೊ ಅದನ್ನ ಪ್ರಕ್ಷೇಪಣಾ ತಂತ್ರ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ಅಂತ ಬರುತ್ತೆ, ಸ್ಥಾನ ಪಲ್ಲಟ ಅಂತ ಹೇಳ್ತೀವಿ.
ಪ್ರತಿ ಒಂದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಇಂಪಾರ್ಟೆಂಟ್ ಇವೆಲ್ಲವೂ ಕೂಡ ಕಲ್ತ್ಕೊಳ್ಳೇಬೇಕು. ನೆಕ್ಸ್ಟ್ ಇನ್ನೊಂದು ಬರೋದು ಸಬ್ಲಿಮೇಷನ್ ಅಂದ್ರೆ ಉದಾತ್ತೀಕರಣ. ರಿಯಾಕ್ಷನ್ ಫಾರ್ಮೇಶನ್ ಅಂತ ಇದೆ, ಪ್ರತಿಕ್ರಿಯೆ ರಚನೆ. ಹಾಗೆ ಡೇನಿಯಲ್ ಅಂದ್ರೆ ನಿರಾಕರಣೆ, ಕಂಪನ್ಸೇಷನ್ ಅಂದ್ರೆ ಪರಿಹಾರ, ಐಡೆಂಟಿಫಿಕೇಶನ್ ಅಂದ್ರೆ ತಾಧ್ಯಾತ್ಮಕತೆ ಅಂತ ಹೇಳಿ ಕರಿತೀವಿ. ಇಷ್ಟು ನಮ್ಮ ಮನಸ್ಸಿನಲ್ಲಿ ನಾವು ಬಳಕೆ ಮಾಡುವಂತಹ ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಅಂತ ಹೇಳಿ ಕರೆಯೋಣ. ಹಾಗಾದ್ರೆ ಈಗ ನಾವು ಒಂದೊಂದನ್ನೇ ಏನ್ ಮಾಡ್ತಾ ಹೋಗೋಣ, ನೋಡ್ತಾ ಹೋಗೋಣ. ಸರಿ, ಮೊಟ್ಟ ಮೊದಲನೇದಾಗಿ ದಮನದ ಬಗ್ಗೆ ನೋಡ್ತಾ ಹೋಗೋಣ. ರಿಪ್ರೆಷನ್. ಸೊ ದ ಅನ್ಕಾನ್ಶಿಯಸ್ ಫಾರ್ಗೆಟಿಂಗ್ ಅಂತ ಹೇಳಿ ಹೇಳ್ತೀವಿ. ಅಂದ್ರೆ ಅಪ್ರಜ್ಞಾಪೂರ್ವಕ ಮರೆವು. ನಮ್ಮ ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನಾಗ್ತಾ ಇರುತ್ತೆ ಅದನ್ನ ನಾವು ಮರಿಬೇಕು ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ಮರೆಯುವಂತಹ ಒಂದು ಘಟನೆ. ಓಕೆ, ಪುಷಿಂಗ್ ಪೇನ್ಫುಲ್ ಮೆಮೊರೀಸ್, ಥಾಟ್ಸ್ ಆರ್ ಡಿಸೈರ್ಸ್ ಡೀಪ್ ಇನ್ ಟು ದ ಅನ್ಕಾನ್ಶಿಯಸ್ ಮೈಂಡ್. ನಮ್ಮ ಮನಸ್ಸಿಗೆ ನೋವುಂಟು ಮಾಡ್ತಕ್ಕಂತ ನೆನಪುಗಳಾಗಿರ್ಬೋದು ಅಥವಾ ಆಸೆಗಳನ್ನ ಸುಪ್ತ ಮನಸ್ಸಿಗೆ ಬಲವಂತವಾಗಿ ತಳ್ಳುವಂತಹ ಪ್ರಯತ್ನವನ್ನ ಮಾಡ್ತೀವಿ ಅಲ್ವಾ. ಯೂಶುವಲಿ ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ನಮಗೆ ಬೇಡ ಅನ್ನೋ ವಿಚಾರವನ್ನ ಪದೇ ಪದೇ ನೆನ್ಪಿಗೆ ತರುವಂತಹ ಪ್ರಯತ್ನ, ಅದು ನನ್ ಬೇಡ ಅಂದ್ರೂ ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನಾಗ್ತಾ ಇರುತ್ತೆ, ನೆನ್ಪಿಗೆ ಬರ್ತಾನೆ ಇರುತ್ತೆ. ಅಂತ ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಬರುವಂತ ವಿಚಾರಗಳನ್ನ ನಾವೇ ಬಲವಂತವಾಗಿ ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತೀವಿ. ಸೊ ಅದರಿಂದ ಏನಾಗ್ತಾ ಹೋಗುತ್ತೆ ಅಂದ್ರೆ ನಮ್ಮ ಮನ್ಸಿಗೆ ಭಾರ ಆಗ್ತಾ ಹೋಗುತ್ತೆ. ಭಾರ ಅಂತಂದ್ರೆ ಅದೇನು ದೊಡ್ಡ ದೊಡ್ಡ ವೇಟೇಜ್ ಹೊಂದಿರೋದಲ್ಲ, ಮನ್ಸಿಗೆ ತುಂಬಾ ದುಃಖ ಆಗ್ತಾ ಹೋಗುತ್ತೆ, ಪೇನ್ಫುಲ್ ಆಗ್ತಾ ಹೋಗುತ್ತೆ. ಸೊ ಹಂಗೆ ಅಪ್ರಜ್ಞಾಪೂರ್ವಕ ಮರೆವನ್ನ ನಾವಿಲ್ಲಿ ನೋಡ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಅನ್ನ ನೋಡೋದಾದ್ರೆ, ಅ ಪರ್ಸನ್ forgets the details of a traumatic car accident they survived. ಇದು ತುಂಬಾ ಒಂದು ಭಯಾನಕ ಅಪಘಾತವನ್ನ ಮರ್ತ್ ಬಿಡೋದು. ಯೂಶುವಲಿ ಈ ಆಕ್ಸಿಡೆಂಟ್ ಆದಂತ ಅಥವಾ ಅನುಭವ ಏನಾಗಿರುತ್ತೆ ಅವ್ರಿಗೆ ಆ ವಿಚಾರ ಮರೆಯೋದೇ ತುಂಬಾ ಕಷ್ಟ. ಒಂಥರ ಟ್ರಾಮೆಟಿಕ್ ಸ್ಟೇಜ್ ಅಲ್ಲಿ ಹೋಗಿರ್ತಾರೆ ಅವ್ರು, ಸಫರ್ ಮಾಡ್ತಾ ಇರ್ತಾರೆ. ಕಣ್ ಮುಚ್ಚಿದ್ರೆ ಸಾಕು ಅದೇ ಇನ್ಸಿಡೆಂಟ್ ಅವ್ರ ಕಣ್ಣಿಗೆ ಬರ್ತಾನೆ ಇರುತ್ತೆ. ಯೂಶುವಲಿ ಆ ಅನುಭವ ಆದವರಿಗೆ ಅದೇನು ಹತ್ರ ಬಂದು ಹೋಗಿರ್ತಾರಲ್ಲ ಅವರಿಗೆ ಅನಿಸ್ತಾ ಇರತ್ತೆ ಅವ್ರು ಮರಿಬೇಕಂತಂದ್ರು ಕೂಡ ಅವ್ರ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ಪ್ರತಿ ಹಂತದಲ್ಲೂ ಕೂಡ ಏನ್ ಮಾಡ್ತಾ ಇರತ್ತೆ, ನೆನ್ಪು ಮಾಡ್ತಾನೆ ಇರುತ್ತೆ. ಅದನ್ನ ಅವರು ಹತ್ತಿಕ್ಬೇಕು, ಅದನ್ನ ಅವರು ದಮನ ಮಾಡ್ಬೇಕು ಅಂತ ಹೇಳಿ ಈ ಪ್ರಕ್ರಿಯೆಯನ್ನ ಬಳಕೆ ಮಾಡ್ತಾರೆ. ಹಂಗಾದ್ರೆ ನಾವು ಶಾಲೆಯಲ್ಲಿ ಹೆಂಗ್ ಬಳಕೆ ಮಾಡ್ತೀವಿ, ಈ ಮಕ್ಳು ಇದನ್ನ ಹೆಂಗ್ ಬಳಕೆ ಮಾಡ್ತಾರೆ ಅಂತಂದ್ರೆ, ಈಗ ಮಕ್ಕಳ ಮನಸ್ಸು ಬಹಳ ಸೂಕ್ಷ್ಮ ಅನ್ನೋದು ನಿಮಗೆ ಗೊತ್ತೇ ಇದೆ. ಸೊ ಅವರಿಗೆ ಯಾರೇ ಬೈದಿದ್ದಾಗಿರ್ಬೋದು, ಯಾರೇ ಅಂದಿದ್ದಾಗಿರ್ಬೋದು, ಅದನ್ನ ಮರೆಯುವಂತಹ ಪ್ರಸಂಗ ಈ ರೀತಿ ಮಾಡ್ತಾ ಹೋಗ್ತಾರೋ. ದಮನ ಪ್ರಕ್ರಿಯೆ ಮೂಲಕ ಆ ಬೈಗುಳವನ್ನಾಗಿರ್ಬೋದು, ಸಿಟ್ಟನ್ನಾಗಿರ್ಬೋದು, ಕೋಪವನ್ನಾಗಿರ್ಬೋದು. ಈಗ ಟೀಚರ್ಸ್ ಮೇಲೆ ತುಂಬಾ ಕೋಪ ಇರುತ್ತೆ, ಬಟ್ ಅವ್ರ ಮೇಲೆ ರೇಗೋದಕ್ಕಾಗಲ್ಲ. ಆ ವಿಚಾರಗಳನ್ನ ಅವ್ರ ಮನಸ್ಸಿನಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಅದನ್ನ ದಮನ ಮಾಡುವಂತ ಪ್ರಕ್ರಿಯೆ. ಸೊ ರಿಪ್ರೆಷನ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಲ್ಲ, ಅದನ್ನೊಂದು ಮೂಲೆಯಲ್ಲಿ ನಮ್ಮ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಬೀಗ ಹಾಕಿ ಇಟ್ಬಿಡೋದು. ನೆಕ್ಸ್ಟ್ ಬರೋದು ರ್ಯಾಷನಲೈಸೇಷನ್. ಯೂಶುವಲಿ ನಿಮ್ಗೆಲ್ರಿಗೂ ಕೂಡ ಗೊತ್ತು, ಇಲ್ಲೇ ನೀವು ಚಿತ್ರ ನೋಡ್ತಾ ಇದ್ದೀರಾ, ನರಿ. ಸೊ ನರಿ ಕತೆ ನಿಮ್ಗೆಲ್ಲ ಗೊತ್ತಿದೆ. ನರಿ ಏನ್ ಮಾಡತ್ತೆ ಅಂತಂದ್ರೆ ತುಂಬಾ ಹಶ್ವಾಗಿರುತ್ತೆ. ಯೂಶುವಲಿ ದ್ರಾಕ್ಷಿ ನೋಡುತ್ತೆ, ದ್ರಾಕ್ಷಿ ತೋಟಕ್ಕೆ ಹೋದಾಗ. ಸೊ ದ್ರಾಕ್ಷಿ ನೋಡಿದಾಗ ಅದು ನರಿ ಏನ್ ಮಾಡುತ್ತೆ, ದ್ರಾಕ್ಷಿ ಹಿಂಗಾರ ಮಾಡಿ ತಗೊಂಡ್ ತಿನ್ಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡಿ ದ್ರಾಕ್ಷಿಯನ್ನ ತಿನ್ನೋದಕ್ ಹೋದಾಗ ದ್ರಾಕ್ಷಿ ಸಿಗೋದೇ ಇಲ್ಲ. ಅದಕ್ಕೆ ಎಗರಾಡುತ್ತೆ, ಜಿಗಿಯುತ್ತೆ, ಜಂಪ್ ಹೊಡಿಯುತ್ತೆ, ಏನ್ ಮಾಡಿದ್ರು ಕೂಡ ಆ ದ್ರಾಕ್ಷಿ ಸಿಗೋದೇ ಇಲ್ಲ. ಸೊ ಸಪ್ಪೆ ಮುಖ ಹಾಕೊಂಡು ಹೊರಗಡೆ ಬರ್ತಾ ಇತ್ತವ. ಕೇಳ್ತಾರೆ, ಯಾಕಪ್ಪ ನೀನು ಹಶುವಾಗಿದೆ, ತಿನ್ಲಿಲ್ವಾ ನೀನು ಅಂತ ಕೇಳಿದಾಗ, ಇಲ್ಲ ದ್ರಾಕ್ಷಿ ತುಂಬಾ ಹುಳಿ ಇತ್ತು, ಅದಕ್ಕೆ ನನಗೆ ತಿನ್ಲಿಲ್ಲ ನಾನು ಅದನ್ನ ಅಂತ ಹೇಳಿ ತನ್ನ ಒಂದು ಪ್ರತಿಷ್ಠೆಯನ್ನ ಕಾಪಾಡುವಂತ ಪ್ರಯತ್ನ, ಅಲ್ಲಿ ಸಬೂಬನ್ನ ಹೇಳುವಂತ ಪ್ರಯತ್ನ. ಇದನ್ನ ಇನ್ನೊಂದು ಅರ್ಥದಲ್ಲಿ ತಾರ್ಕಿಕವಾದ ಅಂತಲೂ ಕೂಡ ಕರಿತೀವಿ. ನೋಡಿ ಇಲ್ಲಿ, ಜಸ್ಟಿಫೈಯಿಂಗ್ ಫೇಲ್ಯೂರ್ಸ್ ಆಕ್ಷನ್ಸ್ ವಿತ್ ಲಾಜಿಕಲ್ ಸೌಂಡಿಂಗ್ ಬಟ್ ರೀಸನ್ಸ್ ಟು ಪ್ರೊಟೆಕ್ಟ್ ಸೆಲ್ಫ್ ಎಸ್ಟೀಮ್. ನೋಡಿ, ಯಾವಾಗ್ಲೂ ಕೂಡ ಜಸ್ಟಿಫೈಯಿಂಗ್ ಫೇಲ್ಯೂರ್ಸ್, ತಮ್ಮ ಒಂದು ಫೇಲ್ಯೂರ್ಸ್ ಗಳನ್ನ ಜಸ್ಟಿಫೈ ಮಾಡ್ತಾ ಹೋಗೋದು. ಅರ್ಥ ಆಗ್ತದಲ್ಲ ಜಸ್ಟಿಫೈ ಮಾಡೋದು ಅಂತಂದ್ರೆ? ಜಸ್ಟಿಫೈಯಿಂಗ್ ಫೇಲ್ಯೂರ್ಸ್ ಆರ್ ರಾಂಗ್ ಆಕ್ಷನ್ಸ್ ವಿತ್ ಲಾಜಿಕಲ್ ಸೌಂಡಿಂಗ್. ಲಾಜಿಕ್ ಆಗಿ ಏನ್ ಮಾಡ್ತಾರೆ ಅಂತಂದ್ರೆ, ತಾವು ಸೋತಿದೀವಿ ಅನ್ನೋದನ್ನ, ಈಗ ನೋಡಿ
ಅದೇನೇ ಅಂತಾರೆ ನೋಡಿ, ಒಂದ್ ಕನ್ನಡ ಗಾದೆ ಇದೆ, ಕೆಳಗ್ ಬಿದ್ರು ಕೂಡ ಮೀಸೆ ಮಣ್ಣಾಗಲ್ಲ ಅನ್ನೋ ಒಂದು ಕ್ಯಾಟಗರಿಗೆ ಸೇರ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟೆಲ್ಲಾ ಅವರಿಗೆ ಪ್ರಯತ್ನ ಪಟ್ಟು ದ್ರಾಕ್ಷಿ ಸಿಕ್ಕಿಲ್ಲ ಅಂತ ಅಂದ ಮೇಲೂ ಕೂಡ, ಅಯ್ಯೋ ನನಗೆ ಸಿಗ್ಲೇ ಇಲ್ಲ ದ್ರಾಕ್ಷಿ ಅಂತಂದ್ರೆ ತನಗೆಲ್ಲ ಅವಮಾನ ಆಗತ್ತೆ ಅನ್ನೋ ಒಂದು ಕಾರಣಕ್ಕೆ ನರಿ ಏನ್ ಮಾಡುತ್ತೆ ಅಂತಂದ್ರೆ, ಅದ್ ತುಂಬಾ ಹುಳಿ ಆಗಿತ್ತು, ಅದಕ್ಕೆ ನಾನೇ ಅದನ್ನ ರಿಜೆಕ್ಟ್ ಮಾಡಿ ಬಂದೆ. ಈ ರೀತಿ ಅವರ ಒಂದು ಫೇಲ್ಯೂರ್ ಗಳನ್ನಾಗಿರ್ಬೋದು, ರಾಂಗ್ ಆಕ್ಷನ್ಸ್ ಗಳನ್ನ ಲಾಜಿಕಲ್ ಸೌಂಡಿಂಗ್ ಆಗಿ ಅವ್ರು ಏನ್ ಮಾಡ್ಬಿಡ್ತಾರೆ, ತಿರುಗಿಸ್ಬಿಡ್ತಾರೆ. ಅದನ್ನ ಯಾವ್ದಕ್ಕೋಸ್ಕರ ಮಾಡ್ತಾರೆ ಅಂತಂದ್ರೆ, ಟು ಪ್ರೊಟೆಕ್ಟ್ ದೆಮ್ಸೆಲ್ಸ್. ಅವರ ಸೆಲ್ಫ್ ಎಸ್ಟೀಮ್, ಸ್ವ ಗೌರವಕ್ಕೋಸ್ಕರ ಅವ್ರು ಅದನ್ನ ರಿವರ್ಸ್ ಮಾಡ್ಕೊಂಡ್ಬಿಡ್ತಾರೆ. ತನ್ನ ವೈಫಲ್ಯವನ್ನ ಅಥವಾ ತಪ್ಪುಗಳನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೋಸ್ಕರ ತಾರ್ಕಿಕವಾಗಿ ತೋರುವಂತಹ ಕಾರಣಗಳನ್ನ ನೀಡ್ತಾರೆ. ಸೊ ತಾರ್ಕಿಕವಾಗಿ ಅಂದ್ರೆ ಅದು ಸತ್ಯ ಇರಲ್ಲ. ಕೆಲವೊಬ್ರು ಅನ್ನೆಸೆಸರಿ ಅನಾಲಿಟಿಕಲ್ ವೇನಲ್ಲಿ ಥಿಂಕ್ ಮಾಡ್ತಾರೆ, ಕ್ರಿಟಿಸೈಸ್ ಮಾಡ್ತಿರ್ತಾರೆ, ಆಮೇಲೆ ಅವ್ರು ಹೇಳ್ತಿರ್ತಾರೆ, ಅದು ಅನ್ನೆಸೆಸರಿ ತರ್ಕಬದ್ಧ ವಾದವನ್ನ ಮಾಡ್ತಿರ್ತಾರೆ. ಬಟ್ ಅದು ನಿಜ ಆಗಿರೋದಿಲ್ಲ, ಸುಳ್ಳಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನನ್ಗೆ ಕೆಲಸ ಸಿಗ್ಲಿಲ್ಲ ಯಾಕೆ ಅಂತಂದ್ರೆ ಸಂದರ್ಶಕರು ಪಕ್ಷಪಾತ ಮಾಡ್ಬಿಟ್ರು ಅಂತ ಹೇಳ್ತಾರೆ. ಯೂಶುವಲಿ ಯಾರು ಸಂದರ್ಶಕರು ಹಂಗ್ ಮಾಡಕ್ ಆಗಲ್ಲ ಅಲ್ವೇನ್ರಿ? ಅವ್ರ ಕೆಪಾಸಿಟಿ ಇರೋದಿಲ್ಲ, ಅಥವಾ ಅವ್ರು ಕೇಳಿರೋಂತಹ ಪ್ರಶ್ನೆಗಳಿಗೆ ಅವ್ರು ಹೇಳಿರೋಂತಹ ಪ್ರಶ್ನೆಗಳಿಗೆ ಇವ್ರು ಉತ್ತರ ಕೊಡೋದಕ್ಕೆ ಆಗಿರೋದಿಲ್ಲ. ಹಂಗಾಗಿ ಅವತ್ತ ರಿಜೆಕ್ಟ್ ಆಗಿರ್ತಾನೆ. ಬಟ್ ಅದನ್ನ ಅವ್ನು ಎಲ್ಲೂ ಹಂಗ್ ಹೇಳ್ಕೊಳ್ಳೋದಿಲ್ಲ. ಹೇಳ್ಕೊಳ್ತಾರ? ನಮ್ ಲೈಫ್ ಅಲ್ಲಿ ಕೂಡ ಹಂಗೇನೆ. ಅ ಪರ್ಸನ್ ಹೂ ಡಿಡಂಟ್ ಗೆಟ್ ಅ ಜಾಬ್ ಸೇಸ್, ಐ ಡಿಡಂಟ್ ಗೆಟ್ ದ ಜಾಬ್ ಬಿಕಾಸ್ ದ ಇಂಟರ್ವ್ಯೂ ವಾಸ್ ಬಯಾಸ್ಡ್ ಅಂತ ಇದೆ. ಹಾಗೇನೆ ಪರೀಕ್ಷೆ ಬರೆಯುವಂತ ವಿದ್ಯಾರ್ಥಿ ಏನ್ ಮಾಡ್ತಾನೆ ಅಂತಂದ್ರೆ, ಮನೆಗ್ ಬಂದು ಅವ್ರಪ್ಪ ಕೇಳ್ತಾನೆ, ಯಾಕಪ್ಪ ಪರೀಕ್ಷೆ ಚೆನ್ನಾಗ್ ಬರ್ದ್ಯಾ ಅಂತ. ನಾನೇನೋ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದೆ, ಆದ್ರೆ ನಮ್ ಟೀಚರೇ ಕ್ವಶನ್ ಪೇಪರ್ ಸರಿಯಾಗಿ ತೆಗ್ದಿರ್ಲಿಲ್ಲ, ಔಟ್ ಆಫ್ ಸಿಲೆಬಸ್ ತೆಗೆದ್ಬಿಟ್ಟಿದ್ದಾರೆ ಅಂತ ಹೇಳೋದು. ಸೊ ಅಂದ್ರೆ ತಾನ್ ಚೆನ್ನಾಗಿ ಓದಿದ್ರೆ ಅದು ಔಟ್ ಆಫ್ ಸಿಲೆಬಸ್ ಇರ್ಲೇ ಇಲ್ಲ. ಈ ತರ ತಮ್ಮನ್ನ ತಾವು ಸೆಲ್ಫ್ ಎಸ್ಟೀಮ್ ಅನ್ನ ಕಾಪಾಡ್ಕೊಳ್ಳಿಕ್ಕೋಸ್ಕರ ಮಗು ಮಾಡುವಂತಹ ಒಂದು ಸಣ್ಣ ಪ್ರಯತ್ನ ಇದು. ನೆಕ್ಸ್ಟ್ ಬರೋಣ, ಹಿಮ್ಮರಳುವಿಕೆ. ಯೂಶುವಲಿ ನಿಮ್ಮ ಮನೆಯಲ್ಲಿ ಮಕ್ಳಿದಾರೆ ಅಂತಂದ್ರೆ ನೀವ್ ಇದನ್ನ ಗಮನಿಸ್ಬೋದು. ಇಲ್ಲಿ ನೀವು ಚಿತ್ರ ನೋಡ್ತಾ ಇದ್ದೀರಾ, ಆ ಮಗು ತಾನು ಬಾಲ್ಯದ ವರ್ತನೆಗೆ ಮರಳುವಂಥದ್ದು. ರಿಗ್ರೆಷನ್ ಅಂದ್ರೆ ರಿಟರ್ನಿಂಗ್ ಟು ಚೈಲ್ಡಿಶ್ ಬಿಹೇವಿಯರ್. ಯಾಕೆ ಮೇಡಮ್ ನಾವ್ ಇದನ್ನೆಲ್ಲ ಯಾಕೆ ಓದ್ಕೋಬೇಕು? ನಾವೇನ್ ಚಿಕ್ಕವ್ರ? ನಾವೆಲ್ಲ ಅಡಲ್ಟ್ ಇದೀವಿ, ಟೀಚರ್ಸ್ ಇದೀವಿ, ವೈ ಶುಡ್ ವಿ ಲರ್ನ್ ಅಂತ ಅಂದಾಗ ನಾವ್ ಇದನ್ನ ಓದ್ಲೇಬೇಕು. ನಾವು ಪಾಠ ಮಾಡೋದ್ ಮಕ್ಕಳಿಗೆ. ಸೊ ಮಕ್ಕಳ ಮನಸ್ಥಿತಿ, ಅವ್ರು ಬಳಸುವಂತ ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಗಳು, ಅದಕ್ ನಾವೆಲ್ಲ ಏನ್ ಕಂಡ್ಕೊಳ್ಬೇಕು, ಇದೆಲ್ಲ ನಮಗೆ ಗೊತ್ತಾಗ್ಬೇಕಲ್ವಾ? ಇಲ್ಲಾಂದ್ರೆ ಹೆಂಗೆ? ಹೌ ಇಟ್ ಇಸ್ ಪಾಸಿಬಲ್? ಸಾಧ್ಯನೇ ಇಲ್ಲ. ನೋಡಿ, ರಿವರ್ಟಿಂಗ್ ಟು ಆನ್ ಅರ್ಲಿಯರ್ ಮೋರ್ ಇಮ್ಮೆಚ್ಯೂರ್ ಸ್ಟೇಜ್ ಆಫ್ ಡೆವಲಪ್ಮೆಂಟ್ ವೆನ್ ಫೇಸ್ಡ್ ವಿತ್ ಸ್ಟ್ರೆಸ್. ಒತ್ತಡದ ಸಮಯದಲ್ಲಿ ಹಿಂದಿನ ಹಂತದ ವರ್ತನೆಗಳಿಗೆ ಮರಳೋದು. ಫಾರ್ ಎಕ್ಸಾಂಪಲ್, ಅ 10-year-old child starts bedwetting or thumb sucking when a new sibling is born. ನಾನು ಹೇಳ್ದೆ ನಿಮಗೆ ಅವಾಗ್ಲೇನೆ ಒಂದು ಎಕ್ಸಾಂಪಲ್ ನ. ತಮ್ಮ ಹುಟ್ಟಿದಂತ ಸಂದರ್ಭದಲ್ಲಿ ಅಣ್ಣ ಮಂಚ ಏನ್ ಮಾಡ್ತಾನೆ, ಒದ್ದೆ ಮಾಡೋದು ಅಥವಾ ಹೆಬ್ಬೆರಳನ್ನ ಚೀಪೋದು, ಅಂದ್ರೆ ಹಾಸಿಗೆಲೆ ಟಾಯ್ಲೆಟ್ ಮಾಡ್ಕೊಳ್ಳೋದು ಅಥವಾ ಈ ಹೆಬ್ಬೆರಳನ್ನ ಚೀಪೋದು. ಯಾಕೆ ಈ ರೀತಿ ಮಾಡ್ತಾನೆ ಅಂತಂದ್ರೆ, ಆ ಪೇರೆಂಟ್ಸ್ ನ ಕಂಪ್ಲೀಟ್ ಅಟ್ರಾಕ್ಷನ್ ನನ್ನ ಕಡೆ ಇರ್ಲಿ. ಯಾಕೆಂದ್ರೆ ಯೂಶುವಲಿ ನಿಮ್ ಮನೇಲಿ ಇಬ್ರು ಮಕ್ಳಿದಾರೆ ಅಂತಂದ್ರೆ ದೊಡ್ಡವ್ರಿಗೆ ಸ್ವಲ್ಪ ನೀವೇನ್ ಮಾಡ್ತಿರ್ತೀರಾ, ಬಿಡು ಸಣ್ಣನವನು, ಬಿಡು ಸಣ್ಣನವನು ಅಂತ ಹೇಳಿ ಹೇಳ್ತಿರ್ತೀರಾ. ಕಂಪ್ಲೀಟ್ಲಿ ಫೋಕಸ್ಡ್ ಯಾರ ಮಗುವಿಗಿರುತ್ತೆ? ಚಿಕ್ಕ ಮಗುವಿಗಿರುತ್ತೆ. 2 ಮಕ್ಳು 3 ಮಕ್ಳು ಇದ್ದಾಗ ಇದೆಲ್ಲ ಸಾಮಾನ್ಯ. ಬಟ್ ಒಂದೇ ಮಗು ಇದ್ದಾಗ ನಾವು ಒಂದೇ ಮಗುವಿನ ಕಡೆನೆ ಗಮನ ಕೊಡ್ತೀವಿ. 2 ಮಕ್ಳು ಇದ್ದಾಗ ನೀವ್ ಇದನ್ನ ಅಬ್ಸರ್ವ್ ಮಾಡಿರ್ತೀರ. ಅವಾಗ ಆ ಮಗು ಕಂಪ್ಲೀಟ್ಲಿ ಅಟ್ರಾಕ್ಟ್ ಆಗ್ಬೇಕು ಅಂತೇಳಿ ಈ ರೀತಿ ಎಲ್ಲ ಮಾಡ್ತಾ ಇರುತ್ತೆ. ಸೊ ಇದನ್ನ ನಾವು ಹಿಮ್ಮರಳುವಿಕೆ ಅಥವಾ ರಿಪ್ರೆಷನ್ ಅಂತ ಹೇಳಿ ಕೂಡ, ರಿಗ್ರೆಷನ್ ಅಂತ ಹೇಳಿ ಕೂಡ ಕರಿತೀವಿ. ಇದು ಒಂದೇನಾ? ನಮ್ಮ ಶೈಕ್ಷಣಿಕ ರಂಗದಲ್ಲಿ ಹೆಂಗೆಲ್ಲ ಬಳಕೆ ಮಾಡ್ತೀವಿ ಅಂತಂದ್ರೆ, ಈಗ ನಾಳೆ ಎಕ್ಸಾಮ್ಸ್ ಇದೆ ಅಂತಂದ್ರೆ ಮಗುವಿಗೆ ಈಗಾಗ್ಲೇ ಚಳಿ ಜ್ವರ ಬಂದು ಮಲ್ಕೊಳ್ಳೋದು. ಅಂದ್ರೆ ಆ ಒಂದು ಭಯಕ್ಕೋ ಅಥವಾ ಆ ಒಂದು ಅಟ್ರಾಕ್ಟಿಗೋಸ್ಕರನೋ ಏನೋ ಗೊತ್ತಿಲ್ಲ, ಬಟ್ ಕಂಪ್ಲೀಟ್ಲಿ ಆ ಮಗು ಏನ್ ಮಾಡುತ್ತೆ, ಹುಷಾರಿಲ್ಲ ಅನ್ನೋ ಒಂದು ಕಾರಣವನ್ನ ಕೊಟ್ಬಿಡತ್ತೆ. ಸೊ ಯೂಶುವಲಿ ತನ್ನಿಂದ ಒತ್ತಡವನ್ನ ನಿರ್ವಹಣೆ ಮಾಡಕ್ ಆಗದೇ ಇದ್ದಂತ ಸಂದರ್ಭದಲ್ಲಿ ಈ ರೀತಿ ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಅನ್ನ ತೋರಿಸುತ್ತೆ. ಫೋರ್ತ್ ಒನ್ ಬಂದು ಪ್ರೊಜೆಕ್ಷನ್, ಬ್ಲೇಮಿಂಗ್ ಅದರ್ಸ್. ಬೇರೆಯವರನ್ನ ದೂಷಣೆ ಮಾಡೋದು.
ಪ್ರಕ್ಷೇಪಣಾ ತಂತ್ರದಲ್ಲಿ ತನ್ನದೇ ತಪ್ಪಿದ್ರು ಅಥವಾ ತನ್ನ ತಪ್ಪನ್ನ ಬೇರೆಯವ್ರ ಮೇಲೆ ಹಾಕುವಂತ ಪ್ರಯತ್ನವನ್ನ ಮಾಡೋದಕ್ಕೆ ಪ್ರಕ್ಷೇಪಣಾ ತಂತ್ರ ಅಂತ ಕರಿತೀವಿ. ಎಸ್, ನಾನ್ ನಿಮಗೆ ಹೇಳಿದ್ರೆ ಗೊತ್ತಾಗತ್ತೆ ಎಕ್ಸಾಂಪಲ್ಸ್ ಗಳನ್ನ ನೋಡಿ. ಇಲ್ಲಿ ಏನಿದೆ ಅಂತಂದ್ರೆ, attributing one's own unacceptable feelings or faults to someone else. ಅಂದ್ರೆ ತನ್ನ ತಪ್ಪುಗಳನ್ನ ಅಥವಾ ಕೆಟ್ಟ ಆಲೋಚನೆಗಳನ್ನ ಇತರರ ಮೇಲೆ ಹೊರಿಸುವಂತದ್ದು. ಈಗ ನೋಡಿ, a student who cheats on an exam says everyone cheats in the exam. ಈಗ ಒಬ್ಬ ವಿದ್ಯಾರ್ಥಿ ಏನ್ ಮಾಡ್ತಾನೆ, ಕಾಪಿ ಹೊಡಿತಾ ಇದ್ದಾನೆ ಅಂತ ಅನ್ಕೊಳ್ಳಿ. ಕಾಪಿ ಹೊಡಿತಾ ಇದ್ದಾನೆ ಅಂತಂದ್ರೆ ಎಲ್ರೂ ಕೂಡ ನನ್ ತರನೇ ಕಾಪಿ ಮಾಡ್ತಾರೆ ಅಂತ ಹೇಳಿ ಅನ್ಕೊಳ್ಳೋದು. ನಾನೊಬ್ನೇ ಏನ್ ಕಾಪಿ ಮಾಡ್ತಾ ಇದೀನ, ಎಲ್ರು ಕೂಡ ಕಾಪಿ ಮಾಡ್ತಾರೆ ನಂತರ. ತನ್ನ ತಪ್ಪುಗಳನ್ನ ಅಥವಾ ಕೆಟ್ಟ ಆಲೋಚನೆಗಳನ್ನ ಬೇರೆಯವ್ರ ಮೇಲೆ ಹೊರಿಸುವಂತಹ ಪ್ರಯತ್ನವನ್ನ ಏನ್ ಮಾಡ್ತಾರೆ, ಸೊ ಅದನ್ನ ನಾವು ಪ್ರಕ್ಷೇಪಣಾ ತಂತ್ರ ಅಂತ ಹೇಳಿ ಕರಿತೀವಿ, ರಿಜೆಕ್ಷನ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಇನ್ನೊಂದು ಕೂಡ ಆಗತ್ತೆ ಇಲ್ಲಿ, ಏನಪ್ಪಾ ಅಂತಂದ್ರೆ ತನ್ನ ಮೇಲೆ ಏನಾದ್ರೂ ಮೇಲಾಧಿಕಾರಿಗಳು ರೇಗ್ದಂತ ಸಂದರ್ಭದಲ್ಲಿ ಆ ಸಿಟ್ಟನ್ನ ಅವ್ರಿಗೆ ತೋರ್ಸಕ್ಕಾಗಲ್ಲ. ಸೊ ಮನೆಗ್ ಬಂದು ಹೆಂಡತಿ ಮಕ್ಕಳ ಮೇಲೂ ಕೂಡ ಆ ಸಿಟ್ಟನ್ನ ಅವರು ಹಾಕುವಂತ ಪ್ರಯತ್ನನೂ ಇರುತ್ತೆ. ಸೊ ಇದನ್ನ ನಾವು ಪ್ರಕ್ಷೇಪಣಾ ತಂತ್ರ ಅಂತ ಹೇಳಿ ಬಳಕೆ ಮಾಡ್ತೀವಿ. ವ್ಯಕ್ತಿತ್ವ ಅಂತ ಬಂದಾಗ ಎಲ್ಲಾ ಅಂಶಗಳನ್ನ ನಾವು ಗಮನಕ್ಕೆ ತೆಗೆದುಕೊಳ್ಬಹುದು. ನೆಕ್ಸ್ಟ್ ಬರೋಣ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ, ಸ್ಥಾನ ಪಲ್ಲಟ. ಏನಿದು ಸ್ಥಾನ ಪಲ್ಲಟ ಅಂತಂದ್ರೆ ದುರ್ಬಲರ ಮೇಲೆ ಸಿಟ್ಟನ್ನ ತೀರ್ಸ್ಕೊಳ್ಳೋದು. ನಾನು ಹೇಳದ್ನಲ್ಲ, ಸೊ ಅದನ್ನ ಸ್ವಲ್ಪ ಪ್ರೊಜೆಕ್ಷನ್ಗೂ ಈ ಪ್ರಕ್ಷೇಪಣಾ ತಂತ್ರಕ್ಕೂ ಕೂಡ ಏನಾಗುತ್ತೆ, ರಿಲೇಟ್ ಆಗತ್ತೆ. ಜೊತೆಗೆ ಈ ಸ್ಥಾನ ಪಲ್ಲಟಕ್ಕೂ ಕೂಡ ರಿಲೇಟ್ ಆಗತ್ತೆ. ಹೇಗೆ ಅಂತಂದ್ರೆ, ರೀಡೈರೆಕ್ಟಿಂಗ್ ಯುವರ್ ಎಮೋಷನ್ಸ್ ಫ್ರಮ್ ದಿ ಒರಿಜಿನಲ್ ಸೋರ್ಸ್ ಟು ಅ ಸೇಫರ್ ವೀಕರ್ ಟಾರ್ಗೆಟ್. ಸಿಟ್ಟನ್ನ ಮೂಲ ವ್ಯಕ್ತಿಯ ಮೇಲೆ ತೋರ್ಸಕ್ ಆಗ್ಲಾರ್ದಂಗೆನೆ ಬೇರೆ ದುರ್ಬಲರ ವ್ಯಕ್ತಿಯ ಮೇಲೆ ತೀರ್ಸ್ಕೊಳ್ಳುವಂತಹ ಪ್ರಯತ್ನ. ಇದನ್ನ ನಾವಷ್ಟೇ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವರ ಕೈ ಕೆಳಗಡೆ ಯಾರಿರ್ತಾರೆ ಯೂಶುವಲಿ ತೋರಿಸ್ತಾರೆ. ಯೂಶುವಲಿ ಇದು ಡೈಲಿ ಲೈಫ್ ಅಲ್ಲಿ ಬೇಸಿಸ್ ಮೇಲೆ ಆಗ್ತಾನೆ ಇರುತ್ತೆ. ಇಲ್ಲಿ ನೀವೇನ್ ಚಿತ್ರ ನೋಡ್ತಿದ್ದೀರಾ ನೋಡಿ, ಮೇಲ್ ವ್ಯಕ್ತಿಗಳ ಮೇಲೆ ತೋರ್ಸಕ್ ಆಗದೇ ಇಲ್ಲ. ತಮ್ಗಿಂತ ಮೇಲ್ ವ್ಯಕ್ತಿಗಳ ಮೇಲೆ ಅವ್ರು ಏನೇ ಅಂದ್ರೂ ಕೂಡ ಅದನ್ನ ಸುಮ್ನೆ ಅನ್ಸ್ಕೊಂಡ್ ಬಂದು ಮನೆಗ್ ಬರ್ಬೇಕು. ಸೊ ಮನೆಗ್ ಬಂದು ತಮಗ್ ತುಂಬಾ ಸಲಿಗೆ ಇರುವಂತಹ ವ್ಯಕ್ತಿಗಳ ಮೇಲೆ ಆ ಸಿಟ್ಟನ್ನ ತೋರಿಸ್ತಾರೆ. A man is scolded by his boss, comes home and yells at his wife or children. ಬಾಸ್ ಬೈದಾಗ ಗಂಡ ಮನೆಗೆ ಬಂದು ಹೆಂಡತಿಯ ಮೇಲೆ ರೇಗೋದು. ಯಾಕೆ? ಬಾಸ್ಗೆ ಬೈಬೋದಲ್ಲ ಡೈರೆಕ್ಟ್ ಆಗಿ, ಅವ್ನ್ ಸಂಬಳ ಕೊಡ್ತಾನೆ, ಅವನಿಗೆ ಹೆಂಗ್ ಬಯಕಾಗತ್ತೆ? ಅಥವಾ ಒಂದ್ ದೊಡ್ಡ ಪೊಸಿಷನ್ ಇರ್ತಾನೆ, ಅವನಿಗೆ ಹೆಂಗ್ ಬಯಕಾಗತ್ತೆ? ಆಗಲ್ಲ. ಅದೇ ಸಿಟ್ಟನ್ನ ಕಂಟ್ರೋಲ್ ಮಾಡಿ ಅದನ್ನ ಹತ್ತಿಕ್ಕಿ ತಂದು ಒಮ್ಮೆ ಬ್ಲಾಸ್ಟ್ ಮಾಡೋದಲ್ಲಿ ಮನೆಗ್ ಬಂದು ಹೆಂಡತಿ ಮೇಲೆ ರೇಗಾಡ್ಬಿಡೋದು. ಯೂಶ್ವಲಿ ಮಕ್ಳಿಗೆ ಇದನ್ನ ಹೆಂಗ್ ಅನ್ವಯ ಮಾಡ್ಕೊಳ್ತೀವಿ ಅಂತಂದ್ರೆ, ಮಕ್ಳು ಕೂಡ ಅಷ್ಟೇ, ಶಿಕ್ಷಕರು ಏನೇ ಬೈದ್ರು ಅದನ್ನೆಲ್ಲವನ್ನ ಕೂಡ ಕ್ರೋಢೀಕರಣ ಮಾಡ್ತಾರೆ. ಅವಮಾನ ಆಗಿತ್ತು, ಶಿಕ್ಷಕರು ಬೈದಿದ್ದು, ಸೊ ಇದನ್ನೆಲ್ಲವನ್ನ ತಮ್ಮ ಮನಸ್ಸಲ್ಲಿ ತುಂಬಿಕೊಂಡೋಗಿ ಮನೆಗೆ ಅದನ್ನ ಹೊರಗಡೆ ಹಾಕುವಂತ ಪ್ರಯತ್ನವನ್ನ ಕೂಡ ಮಾಡ್ತಾರೆ. ಹೊರಗಡೆ ಯಾವಾಗ ಹಾಕ್ತಾರೆ ಅಂದ್ರೆ, ಮನೇಲಿ ಏನಾದ್ರೂ ನೀ ಅದನ್ ಮಾಡಿಲ್ಲ, ಇದನ್ ಮಾಡಿಲ್ಲ, ಹಂಗೆ ಹಿಂಗೆ ಅಂತ ಇದಾರೆ, ಅಮ್ಮ ಆಗ್ಲಿ, ಅಪ್ಪ ಆಗ್ಲಿ, ಅಣ್ಣ ಆಗ್ಲಿ, ತಮ್ಮ ಆಗ್ಲಿ, ಈ ರೀತಿ ಅಂತಿದ್ದಾರೆ ಅಂದ ತಕ್ಷಣ ಒಂದೇ ಸಲ ಆ ಮಗುವಿನ ಮನಸ್ಸಿಂದ ಆಚೆ ಬಂದ್ಬಿಡತ್ತೆ ವಿಷಯ. ನೀವೆಲ್ರೂ ಹಿಂಗೆ ಅನ್ರಿ, ಹಂಗನ್ರಿ, ಹಿಂಗನ್ರಿ ಅಂತೇಳಿ ತನ್ನ ಸಿಟ್ಟನ್ನ ಹೊರಗಡೆ ಹಾಕತ್ತೆ ಮಗು. ಅರ್ಥ ಆಯ್ತಾ? ಸೊ ಈ ತರ ಈ ಒಂದು ಪದ್ಧತಿಯನ್ನ ಬಳಕೆ ಮಾಡ್ಕೊಳ್ತಾರೆ, ಸ್ಥಾನ ಪಲ್ಲಟ. ಇದನ್ನು ಕೂಡ ನಮ್ಮ ವ್ಯಕ್ತಿತ್ವವನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಬಳಕೆ ಮಾಡುವಂತಹ ರಕ್ಷಣಾ ತಂತ್ರ. ಇನ್ನ ಉದಾತ್ತೀಕರಣ, ಇದೊಂದು ಸಕಾರಾತ್ಮಕ ಹರಿವು, ಪಾಸಿಟಿವ್ ಚಾನಲಿಂಗ್ ಅಂತ ಹೇಳಿ ಕರಿತೀವಿ, ಸಬ್ಲಿಮೇಷನ್ ಅಂತ ಹೇಳಿ ಕರಿತೀವಿ. ಸೊ ಹೆಂಗಪ್ಪ ಅಂತಂದ್ರೆ, ಕನ್ವರ್ಟಿಂಗ್ ಸೋಷಿಯಲಿ ಅನ್ಅಕ್ಸೆಪ್ಟೇಬಲ್ ಇಂಪಲ್ಸಸ್ ಇಂಟು ಸೋಷಿಯಲಿ ಅಕ್ಸೆಪ್ಟೇಬಲ್ ಅಂಡ್ ಕನ್ಸ್ಟ್ರಕ್ಟಿವ್ ಆಕ್ಷನ್ಸ್ ಅಂತ ಇದೆ. ಇದನ್ನ ನಾವು ಬೆಸ್ಟ್ ಮೆಕ್ಯಾನಿಸಮ್ ಅಂತ ಹೇಳಿ ಕನ್ಸಿಡರ್ ಮಾಡಿದೀವಿ. ಬಿಕಾಸ್ ಯಾಕೆ ಅಂತಂದ್ರೆ, ಸಮಾಜ ಒಪ್ಪದೇ ಇರ್ತಕ್ಕಂತ ಆಸೆಗಳನ್ನ ಸಮಾಜ ಮೆಚ್ಚುವ ಕೆಲಸಗಳನ್ನಾಗಿ ಬದಲಾವಣೆ ಮಾಡೋದು. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ತಾಯಿ ಇರ್ತಾಳೆ, ಒಬ್ಬ ತಾಯಿಗೆ ಮಕ್ಳಾಗಿಲ್ಲ ಅಂತೇಳಿ ತುಂಬಾ ಕೊರಗ್ತಾ ಇರ್ತಾಳೆ. ಸೊ ಅವಾಗ ಒಂದು ಶಾಲೆಯಲ್ಲಿ ಏನೋ ಒಂದ್ ಕೆಲ್ಸವನ್ನ ಹುಡ್ಕೊಂಡ್ ಬಂದಾಗ ಅಲ್ಲಿರುವಂತ ಎಲ್ಲಾ ಮಕ್ಕಳನ್ನ ಕೂಡ ತನ್ನ ಮಕ್ಕಳು ಅಂತೇಳಿ ಭಾವಿಸ್ಬಿಟ್ಟು ಅವರಿಗೆ ತನ್ನ ಮಕ್ಳಿಗೆ ಏನೆಲ್ಲಾ ಪ್ರೀತಿ ವಿಶ್ವಾಸಗಳನ್ನ ಕೊಡ್ಬೇಕಾಗಿತ್ತೋ ಅದೆಲ್ಲವನ್ನ ಆ ಮಗುವಿಗೆ ಕೊಡಕ್ ಶುರು ಮಾಡ್ತಾಳೆ. ಸೊ ಹಂಗೆ ನೆಗೆಟಿವ್ ಇಂದ
ಪಾಸಿಟಿವ್ ಗೆ ಬರೋಂಥದ್ದು. ಈ ರೀತಿ ಹೊಂದಾಣಿಕೆ ತಂತ್ರವನ್ನ ಬಳಕೆ ಮಾಡೋದ್ರಿಂದ ನಮ್ಮ ಮಾನಸಿಕ ಆರೋಗ್ಯನೂ ಕೂಡ ಸ್ವಸ್ಥವಾಗಿರುತ್ತೆ. ಈಗ ಅ ಪರ್ಸನ್ ವಿತ್ ಅಗ್ರೆಸಿವ್ ಟೆಂಡೆನ್ಸೀಸ್ ಬಿಕಮ್ಸ್ ಅ ಸಕ್ಸಸ್ಫುಲ್ ಬಾಕ್ಸರ್, ಸೋಲ್ಜರ್ ಆರ್ ಸರ್ಜನ್. ನೋಡಿ, ಸಿಟ್ಟುಗಾರ ಬಾಕ್ಸರ್ ಅಥವಾ ಸೈನಿಕನು ಕೂಡ ಆಗುವಂತ ಸಾಧ್ಯತೆ ಇರುತ್ತೆ. ಒಬ್ಬ ತುಂಬಾ ಅಗ್ರೆಸಿವ್ ಆಗಿರುವಂತಹ, ತುಂಬಾ ಸಿಟ್ಟಿರ್ತಕ್ಕಂಥ ಒಬ್ಬ ಬಾಕ್ಸರ್ ಏನಾಗ್ಬೋದು, ಆ ಸಕ್ಸಸ್ಫುಲ್ ಸೋಲ್ಜರ್ ಆಗ್ಬೋದು, ಸರ್ಜನ್ ಆಗ್ಬೋದು ಅಲ್ವಾ. ಸೊ ಈ ರೀತಿ ಏನಪ್ಪಾ ಅಂತಂದ್ರೆ ತನಗಿರ್ತಕ್ಕಂತಹ ಒಂದು ಏನ್ ಪರ್ಸನಾಲಿಟಿ ಇದೆ, ಆ ಪರ್ಸನಾಲಿಟಿಯನ್ನ ತನಗೆ ಯಾವ ಒಂದು ಕೆಲಸದ ವೃತ್ತಿ ಕಡೆಗೆ ಗಮನ ಹಾಕ್ಲಿಕ್ಕೆ ಆಗ್ತದೋ ಅದ್ರ ಜೊತೆ ಲಿಂಕ್ ಮಾಡಿ ಆ ಒಂದು ಫೀಲ್ಡ್ ಅಲ್ಲಿ ಅವ್ನು ಬೆಳಿಬಹುದು ಅಲ್ವಾ. ನನ್ಗೆ ಸಿಟ್ಟಿದೆ, ನಂಗೆ ಸಿಟ್ಟಿದೆ ಅಂತ ನಾವ್ ಅನ್ಕೊಂಡ್ ಕೂತ್ವಿ ಅಂತ ಅಂದ್ರೆ ಅದನ್ನ ನಾವು ನೆಗೆಟಿವ್ ಆಗಿ ತಗೊಳ್ತಾ ಹೋಗ್ತೀವಿ. ಅದನ್ನೇ ನಾವು ಪಾಸಿಟಿವ್ ಆಗಿ ಟರ್ನ್ ಮಾಡ್ಬೇಕು ಅಂತಂದಾಗ ಯಾವ ಫೀಲ್ಡ್ ಅಲ್ಲಿ ಅದು ವರ್ಕೌಟ್ ಆಗುತ್ತೆ ಅದನ್ನ ಫಸ್ಟ್ ನೋಡ್ಕೋಬೇಕು. ಸೊ ಅದನ್ನ ನೋಡ್ಕೊಂಡಿದ್ದು ಆ ಫೀಲ್ಡಿಗೆ ಹೋದಾಗ ದಟ್ ಇಸ್ ದ ಸಕ್ಸಸ್ಫುಲ್ ಜರ್ನಿ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ ನಿಮ್ಗೆ ಇದನ್ನ ಹೇಗ್ ಬಳಕೆ ಮಾಡ್ತೀವಿ ಅಂತ. ನೆಕ್ಸ್ಟ್ ಬರೋಣ, ರಿಯಾಕ್ಷನ್ಸ್. ಕಾಣಿಸ್ತಾ ಇದೆಲ್ಲ ನಿಮ್ಗೆಲ್ರಿಗೂ. ಪ್ರತಿಕ್ರಿಯೆ ರಚನೆ, ವಿರುದ್ಧವಾಗಿ ವರ್ತಿಸೋದು, ಆಕ್ಟಿಂಗ್ ದ ಆಪೋಸಿಟ್ ಅಂತ ಇದೆ. ರಿಯಾಕ್ಷನ್ ಫಾರ್ಮೇಶನ್ ಅಂತ ಹೇಳಿ ಕರಿತೀವಿ. ಹೆಂಗೆ ಅಂತಂದ್ರೆ ನೋಡಿ, ಒಳಗೆ ದ್ವೇಷವಿರುವ ಮಲತಾಯಿ ಮಲಮಗನಿಗೆ ಹೊರಗೆ ಅತಿಯಾಗಿ ಪ್ರೀತಿ ತೋರಿಸೋದು. ಯೂಶುವಲಿ ಇದು ಮುಖವಾಡ ಅಂತಾನು ಕೂಡ ಹೇಳ್ತೀವಿ. ಹೊರಗಡೆ ಒಂದು, ಒಳಗಡೆ ಒಂದು. ಬಾಹ್ಯ ವರ್ತನೆನೆ ಬೇರೆ, ಆಂತರಿಕ ವರ್ತನೆನೆ ಬೇರೆ. ಇಂಟ್ರೆನ್ಸಿಕ್ ಬೇರೆ ಇರ್ತಾರೆ, ಹಾಗೆ ಎಕ್ಸ್ಟ್ರೆನ್ಸಿಕ್ ಬೇರೆ ಇರ್ತಾರೆ. ಬಿಹೇವಿಂಗ್ ಇನ್ ಅ ವೇ ದಟ್ ಈಸ್ ದ ಎಕ್ಸಾಕ್ಟ್ ಆಪೋಸಿಟ್ ಆಫ್ ಹೌ ಯು ಟ್ರೂಲಿ ಫೀಲ್. ಮನಸ್ಸಲ್ಲಿರ್ತಕ್ಕಂತ ಭಾವನೆಗೆ ತದ್ವಿರುದ್ಧವಾಗಿ ಹೊರಗಡೆ ವರ್ತಿಸೋಂಥದ್ದು. ಸಿಕ್ಕಾಪಟ್ಟೆ ಜನ ಸಿಗ್ತಾರೆ. ಮಕ್ಳಿಗೂ ಕೂಡ ಹಂಗೆ ಆಗ್ತಾ ಇರತ್ತೆ. ಯಾಕೆ ಅಂತಂದ್ರೆ ಯೂಶ್ವಲಿ ತಮಗ್ ಅನ್ಸಿರೋದನ್ನ ಹೊರಗಡೆ ಹೇಳುವಂತ ಪ್ರಯತ್ನ ಮಾಡದೇ ಇಲ್ಲ ಅವ್ರು. ಒಂದು ಹೊಡಿತಾರೆ ಅನ್ನೋ ಭಯ ಇರ್ಬೋದು, ಇನ್ನೊಂದು ಬೇರೆ ಶಿಕ್ಷೆಯನ್ನ ಕೊಡ್ತಾರೆ ಅನ್ನೋ ಭಯ ಇರಬಹುದು. ಈ ತರ ಭಯದಿಂದ ಮಕ್ಳೇನ್ ಮಾಡ್ತಾರೆ, ತಮ್ಮೊಳಗ ಆಗ್ತಕ್ಕಂತ ವಿಚಾರಗಳನ್ನ ಹೊರಗಡೆ ಹೇಳೋದೇ ಇಲ್ಲ. ಸೊ ಇದನ್ನ ಪ್ರತಿಕ್ರಿಯೆ ರಚನೆ, ರಿಯಾಕ್ಷನ್ ಫಾರ್ಮೇಶನ್ಸ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಲ್ಲ. ಆ ಸ್ಟೆಪ್ ಮದರ್ ಹೂ ಡಿಸ್ಲೈಕ್ಸ್ ಹರ್ ಸ್ಟೆಪ್ಸನ್ ಟ್ರೀಟ್ಸ್ ಹಿಮ್ ವಿತ್ ಎಕ್ಸೆಸಿವ್ ಲವ್ ಅಂಡ್ ಪ್ರೇಸ್ ಇನ್ ಪಬ್ಲಿಕ್. ಹೊರಗಡೆ ತುಂಬಾ ಪ್ರೀತಿ ವಿಶ್ವಾಸ ಇರೋ ರೀತಿ ತೋರಿಸಿ, ಒಳಗಡೆ ಮಾತ್ರ ಯಾವಾಗ್ಲೂ ಕೂಡ ಆ ಮಗುವನ್ನ ಡಿಸ್ಲೈಕ್ಸ್ ಮಾಡ್ತಾ ಇರ್ತಾಳೆ. ಯಾರು? ಸ್ಟೆಪ್ ಮದರ್. ಇದನ್ನ ಮುಖವಾಡ ಅಂತ ಹೇಳಿ ಕೂಡ ಕರಿಬಹುದು. ಇದನ್ನು ಕೂಡ ಹೊರಗಿನ ಸಮಾಜದಲ್ಲಿ ತನ್ನನ್ನ ತಾನು ರಕ್ಷಣೆ ಮಾಡ್ಕೊಳ್ಬೇಕು, ತನ್ನ ವ್ಯಕ್ತಿತ್ವವನ್ನ ಯಾವಾಗ್ಲೂ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಏನ್ ಮಾಡ್ತಾಳೆ ಅಂತಂದ್ರೆ ಇದನ್ನ ಪ್ರದರ್ಶನ ಮಾಡ್ತಾಳೆ. ಓಕೆ, ನಿರಾಕರಣೆ ಅಂತ ಬರುತ್ತೆ. ರೆಫ್ಯೂಸಿಂಗ್ ಟು ಸಿ ರಿಯಾಲಿಟಿ. ಸತ್ಯವನ್ನ ನೋಡ್ಲಿಕ್ಕೆ ನಿರಾಕರಣೆ ಮಾಡುವಂಥದ್ದು. ಹೇಗೆ? ಹೀಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ. ಧೂಮಪಾನಿ ತನಗೆ ಕ್ಯಾನ್ಸರ್ ಬರೋದೇ ಇಲ್ಲ ಅಂತ ಹೇಳಿ ನಂಬೋದು. ಆಕ್ಚುಲಿ ಅದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ, ಅದ್ರ ಬಗ್ಗೆ ಎಲ್ಲ ನೋಡಿರ್ತಾರೆ. ನನಗ್ ಮಾತ್ರ ಬರಲ್ಲ ಬಿಡಪ್ಪ, ಬೇರೆಯವ್ರಿಗೆ ಯಾರಿಗಾದ್ರೂ ಬಂದ್ಬಿಡ್ಬೋದು, ಆದ್ರೆ ನನಗ್ ಮಾತ್ರ ಬರಲ್ಲ. ಈ ರೀತಿ ನಿರಾಕರಣೆ ಮಾಡುವಂಥದ್ದು. ಆ ಸ್ಮೋಕರ್ ರೆಫ್ಯೂಸಸ್ ಟು ಬಿಲೀವ್ ದಟ್ ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್, ಸೇಯಿಂಗ್ ಇಟ್ ವೋಂಟ್ ಹ್ಯಾಪನ್ ಟು ಅಂತ ಹೇಳಿ. ಅಂದ್ರೆ ಯಾವಾಗ್ಲೂ ಕೂಡ ಸೊ ಯೂಶುವಲಿ ಏನಾಗ್ತಿರುತ್ತೆ ಅಂತಂದ್ರೆ ಕೆಲವೊಬ್ರು ನಿರಾಕರಣೆ ಮಾಡ್ತಾರೆ. ಅದರಿಂದ ಬರೋಂತಹ ಕಾಯಿಲೆಗಳು ಗೊತ್ತಿರುತ್ತೆ ಅವರಿಗೆ. ಗೊತ್ತಿದ್ರು ಕೂಡ ನನಗೇನು ಆಗಲ್ಲ ಅನ್ನೋ ಒಂದು ಈಗೋ ಜಾಸ್ತಿ ಇರುತ್ತೆ ಅವರಿಗೆ. ಆ ತರ ಸತ್ಯವನ್ನ ನೋಡ್ಲಿಕ್ಕೆ ಅವರು ನಿರಾಕರಣೆಯನ್ನ ಮಾಡ್ತಾರೆ. ಕಟು ಸತ್ಯ ಅಥವಾ ವಾಸ್ತವವನ್ನ ಒಪ್ಕೊಳ್ಳೋದಕ್ಕೆ ಅವ್ರ ತಯಾರೇ ಇರೋದಿಲ್ಲ. ರೆಫ್ಯೂಸಿಂಗ್ ಟು ಅಕ್ಸೆಪ್ಟ್ ಆರ್ ಅಕ್ನಾಲೇಜ್ ಅ ಪೇನ್ಫುಲ್ ರಿಯಾಲಿಟಿ ಆರ್ ಅ ಫ್ಯಾಕ್ಟ್ ದಟ್ ಈಸ್ ಪ್ಲೇನ್ ಟು ಸಿ ಅಂತ ಇದೆ. ಇದನ್ನ ನಾವ್ ಹೆಂಗೆ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಬಳಕೆ ಮಾಡ್ತೀವಿ ಅಂತಂದ್ರೆ, ಮಕ್ಳಿಗೆ ಡೈಲಿ ಮೋಟಿವೇಟ್ ಮಾಡ್ತಾ ಇರ್ತೀವಿ. ನೋಡ್ರಪ್ಪ, ಚೆನ್ನಾಗ್ ಓದ್ಕೊಳ್ಳಿ, ಇವಾಗ ಓದ್ಕೊಂಡಿದ್ದೆ ನಿಮಗೆ ಮುಂದೆ ಲಾಯರ್ ಆಗ್ಬೋದು, ಇಂಜಿನಿಯರ್ಸ್ ಆಗ್ಬೋದು, ಎಲ್ಲ ಏನ್ ಬೇಕಾದ್ರೂ ಆಗ್ಬೋದು ಅಂತ ಡೈಲಿ ಮೋಟಿವೇಶನ್ ಕೊಡ್ತೀವಿ. ಪೇರೆಂಟ್ಸ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ನಾನ್ ಚೆನ್ನಾಗ್ ಓದಿದ್ರೆ ಮುಂದೆ ಏನಾದ್ರೂ ಆಗ್ಬೋದು ಅಂತ. ಬಟ್ ಅವ್ರು ಓದೋದಕ್ ರೆಡಿ ಇರೋದಿಲ್ಲ, ನಿರಾಕರಣೆ ಮಾಡ್ತಾ ಇರ್ತಾರೆ. ಫ್ಯಾಕ್ಟ್ ಗೊತ್ತಿದ್ರು ಕೂಡ ಅವ್ರು ಅದ್ರ ಕಡೆ ಫೋಕಸ್ ಮಾಡೋದು ತುಂಬಾ ಕಡಿಮೆ ಆಗ್ತಾ ಇರುತ್ತೆ. ಅರ್ಥ ಆಯ್ತಲ್ಲ. ಸೊ ಇದನ್ನ ನಾವು
ನಿರಾಕರಣೆ ಅಂತ ಹೇಳಿ ಕರಿತೀವಿ. ಇನ್ನ ನೆಕ್ಸ್ಟ್ ಬರೋಣ ಕಂಪನ್ಸೇಷನ್. ಬ್ಯಾಲೆನ್ಸಿಂಗ್ ದ ಸ್ಕೇಲ್ಸ್ ಅಂತ ಹೇಳಿ ಹೇಳ್ತೀವಿ. ಸಮತೋಲನವನ್ನ ಸಾಧಿಸೋದು ಅಥವಾ ಬೇರೆ ಕಡೆ ಪರಿಹಾರವನ್ನ ಹೊಂದೋದು ಅಂತ ಹೇಳಿ ಕರಿತೀವಿ. ಸರಿ, ನೋಡಿ ಇಲ್ಲಿ ಇವಾಗ ನಿಮ್ಗೆಲ್ಲ ಕಾಣಿಸ್ತಾ ಇದೆ. ಒಂದು ಕ್ಷೇತ್ರದಲ್ಲಿನ ಕೊರತೆಯನ್ನ ಇನ್ನೊಂದು ಕ್ಷೇತ್ರದಲ್ಲಿ ಸಾಧಿಸೋದ್ರ ಮೂಲಕ ತುಂಬಿಕೊಳ್ಳೋದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಶಾಲೆಯಲ್ಲಿ ಮಕ್ಳು ಇರ್ತಾರಪ್ಪ, ಎವರೇಜ್ ಸ್ಟೂಡೆಂಟ್ಸ್ ಇರ್ತಾರೆ, ಮತ್ತೆ ಸರಾಸರಿ ವಿದ್ಯಾರ್ಥಿಗಳು ಇರ್ತಾರೆ, ಲೋವರ್ ಸ್ಟೂಡೆಂಟ್ಸ್ ಇರ್ತಾರೆ. ಈ ರೀತಿ ವಿದ್ಯಾರ್ಥಿಗಳಲ್ಲಿ ಒಬ್ರು ತುಂಬಾ ಚೆನ್ನಾಗಿ ಓದ್ತಾರೆ, ಇನ್ನೊಬ್ರು ಓದೋದಕ್ಕಾಗಲ್ಲ. ಆ ಓದ್ದೇ ಇರೋಂತ ಮಕ್ಳು ವೇಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಾ? ಇಲ್ಲ. ಓದ್ದೇ ಇರೋಂತ ಮಕ್ಳು ತಮಗೆ ಇಂಟ್ರೆಸ್ಟೆಡ್ ಇರೋಂತಹ ಬೇರೆ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನ ಮಾಡ್ಬೋದಾ? ಯಾವ ಒಂದು ಇದ್ರಲ್ಲಿ ಅಂತಂದ್ರೆ ಬಿಕಮ್ ಅ ಗ್ರೇಟ್ ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ಬೋದು, ಅಥವಾ ಗ್ರೇಟ್ ಕ್ರಿಕೆಟರ್ ಆಗಿರ್ಬೋದು, ಅಥವಾ ಈ ತರ ಡಾಕ್ಟರ್ಸ್ ಆಗ್ಬೋದು, ಇಂಜಿನಿಯರ್ಸ್ ಆಗ್ಬೋದು, ಅಥವಾ ಬಾಕ್ಸರ್ ಆಗ್ಬೋದು ಅಲ್ವಾ. ಓದ್ನಲ್ಲಿ ಹಿಂದಿರುವಂತಹ ಹುಡುಗ ಕ್ರೀಡೆಯಲ್ಲಿ ತನ್ನನ್ನ ತಾನು ಜಗತ್ತು ಮೆಚ್ಚುವ ರೀತಿಯಲ್ಲಿ ಸಾಧನೆ ಮಾಡ್ಬೋದು. ಓವರ್ ಅಚೀವಿಂಗ್ ಆರ್ ಎಕ್ಸೆಲ್ಲಿಂಗ್ ಇನ್ ಒನ್ ಏರಿಯಾ ಟು ಮೇಕ್ ಅಪ್ ಫಾರ್ ಅ ವೀಕ್ನೆಸ್ ಆರ್ ಫೇಲ್ಯೂರ್ ಇನ್ ಅನದರ್ ಏರಿಯಾ ಅಂತ ಹೇಳಿ ಕೂಡ ಗುರುತಿಸ್ತಾ ಇದೆ. ಅರ್ಥ ಆಯ್ತಾ ನಿಮಗೆ ಇದ್ರ ಬಗ್ಗೆ? ಆ ವಿದ್ಯಾರ್ಥಿ ಓದೋದಿಲ್ಲ, ಬರೆಯೋದಿಲ್ಲ ಅಂದ ತಕ್ಷಣ ಹೇಳಿ ನೆಗ್ಲೆಕ್ಟ್ ಮಾಡೋದಲ್ಲ. ಅವನಿಗೆ ಯಾವ ಆಸಕ್ತಿ ಇದೆ ಆ ಕ್ಷೇತ್ರದ ಕಡೆಗೆ ಮುಖವಾಡ ಮಾಡುವಂಥದ್ದು, ಅಥವಾ ಆ ಕ್ಷೇತ್ರದ ಕಡೆಗೆ ಅವನನ್ನ ನಾವು ಒಲವು ತೋರಿಸೋ ರೀತಿಯಲ್ಲಿ ಮಾಡೋದು. ಸೊ ಇದನ್ನೇ ನಾವೇನಂತ ಕರೆದ್ವಿ? ಇದನ್ನೇ ನಾವು ಕಂಪನ್ಸೇಷನ್ ಅಥವಾ ಬದಲಿ ಪರಿಹಾರ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಲ್ಲ? ಇದನ್ನ ನಾವೇನ್ ಮಾಡ್ತೀವಿ, ಯೂಶುವಲಿ ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ಪ್ರತಿ ಸಲ ಅವರವರ ಟ್ಯಾಲೆಂಟ್ ಅನ್ನ ಗುರುತಿಸ್ಬೇಕು. ಟ್ಯಾಲೆಂಟ್ ಕ್ವೆಸ್ಟ್ ಅಂತ ಹೇಳಿ ಮಾಡ್ತಾರೆ. ಅವ್ರವ್ರ ಟ್ಯಾಲೆಂಟ್ ಅನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಇದನ್ನೆಲ್ಲವನ್ನ ಬಳಕೆ ಮಾಡೇ ಮಾಡ್ತೀವಿ. ನೆಕ್ಸ್ಟ್ ಬರೋಣ ಐಡೆಂಟಿಫಿಕೇಶನ್. ಹೀರೋ ವರ್ಷಿಪ್ ಇರುತ್ತೆ, ಆರಾಧನೆ ಅಂತ ಹೇಳಿ ಹೇಳ್ತೀವಿ. ಬೂಸ್ಟಿಂಗ್ ಒನ್ ಸೆಲ್ಫ್ ಎಸ್ಟೀಮ್ by forming an imaginary or real connection with a successful person or group ಅಂತ ಇದೆ. ಒಬ್ಬ ಯಶಸ್ಸಿನ ವ್ಯಕ್ತಿ ಅಥವಾ ಗುಂಪಿನೊಂದಿಗೆ ತನ್ನನ್ನ ಗುರುತಿಸ್ಕೊಳ್ಳೋದ್ರ ಮೂಲಕ ಸ್ವಾಭಿಮಾನವನ್ನ ಹೆಚ್ಚಿಸ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ಇವಾಗ ಏನ್ ಮಾಡ್ತಾರೆ ಅಂತಂದ್ರೆ, ಯುವಕರು ಇರ್ತಾರೆ, ಕಾಲೇಜ್ ಹುಡುಗರು ಅಥವಾ ಯಂಗರ್ಸ್ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ನೆಚ್ಚಿನ ಸಿನಿಮಾ ನಟರಂತೆ ಡ್ರೆಸ್ ಮಾಡ್ಕೊಳ್ಳೋದು, ವರ್ಸೋದು. ಯಾಕೆಂದ್ರೆ ಅವ್ರಿಗೆ ಗೊತ್ತಿರುತ್ತೆ ನಾವು ಅವ್ರಾಗಕ್ ಆಗಲ್ಲ ಅಂತಂದ್ರೂ ಕೂಡ ಅವ್ರನ್ನ ಏನ್ ಮಾಡ್ತಾರೆ ಅಂದ್ರೆ ಮಾಡೆಲ್ ಆಗಿ, ರೋಲ್ ಮಾಡೆಲ್ ಆಗಿ ತಗೊಳ್ತಾರೆ. ಆ ಟೀನೇಜರ್ ಸ್ಟಾರ್ಟ್ಸ್ ಡ್ರೆಸ್ಸಿಂಗ್, ಟಾಕಿಂಗ್ ಅಂಡ್ ಆಕ್ಟಿಂಗ್ ಎಕ್ಸಾಕ್ಟ್ಲಿ ಲೈಕ್ ದೇರ್ ಫೇವ್ರೆಟ್ ಫಿಲ್ಮ್ ಸ್ಟಾರ್ ಅಲ್ವಾ. ಈ ರೀತಿ ಯಾಕೆ ಮಾಡ್ತಾರೆ ಅಂದ್ರೆ ಅವರ ಆತ್ಮ ತೃಪ್ತಿಗೋಸ್ಕರ, ಅವರು ಈ ರೀತಿ ನೋಡ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹೀರೋಗಳ ಒಂದು ಆರಾಧನೆ ಮಾಡೋದು. ಆಧ್ಯಾತ್ಮತೆ ಅಂದ್ರೆ ತಮ್ಮನ್ನ ತಾವು ಗುರುತಿಸ್ಕೊಳ್ಳುವಂಥದ್ದು. ಬೂಸ್ಟಿಂಗ್ ಒನ್ ಸೆಲ್ಫ್ ಎಸ್ಟೀಮ್ ಬೈ ಫಾರ್ಮಿಂಗ್ ಆನ್ ಇಮ್ಯಾಜಿನರಿ ಆರ್ ರಿಯಲ್ ಕನೆಕ್ಷನ್ ವಿತ್ ಅ ಸಕ್ಸಸ್ಫುಲ್ ಪರ್ಸನ್ ಆರ್ ಅ ಗ್ರೂಪ್ ಅಂತ ಹೇಳಿ ಗುರುತಿಸ್ತೀವಿ. ಅರ್ಥ ಆಯ್ತಲ್ವಾ? ಸೊ ಯೂಶುವಲಿ ಇದು ನಾವು ಮಾಡಲ್ಲ, ನೀವು ಮಾಡಲ್ಲ ಅನ್ನೋದ್ಕಿಂತಲೂ ಕೂಡ ಪ್ರತಿ ಒಬ್ರಲ್ಲೂ ಕೂಡ ಏನಾಗ್ತಾ ಇರತ್ತೆ, ಈ ರೀತಿ ಮಾನಸಿಕ ವಿಭಿನ್ನ ಪ್ರಕ್ರಿಯೆಗಳನ್ನ ನೋಡ್ತಾ ಹೋಗ್ತೀವಿ. ಎಲ್ರಲ್ಲೂ ಕೂಡ ಒಂದೇ ರೀತಿ ಇರುತ್ತಾ? ಇಲ್ಲ. ಎಲ್ರಲ್ಲೂ ಕೂಡ ವಿಭಿನ್ನ ರೀತಿಯಾದಂತ ಪರಿವರ್ತನೆಗಳಿರುತ್ತೆ, ವಿಭಿನ್ನ ರೀತಿಯಲ್ಲಿ ನಾವು ವರ್ತಿಸ್ತಾ ಇರ್ತೀವಿ. ದಮನ ಮತ್ತೆ ನಿಗ್ರಹಕ್ಕೆ ಏನ್ ವ್ಯತ್ಯಾಸ ಇದೆ, ಇವೆರಡರ ನಡುವಿನ ಏನು ಒಂದು ನೋಡೋಣ ಅಂತಂದ್ರೆ, ಸಪ್ರೆಷನ್ ಅಂದ್ರೆ ನಿಗ್ರಹ ಅಂತ ಹೇಳಿ ಕರಿತೀವಿ. ಸಪ್ರೆಷನ್ ಅಂತಂದ್ರೆ ಇದು ಕಾನ್ಶಿಯಸ್ ಲೆವೆಲ್ ಅಲ್ಲಿ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಕಾನ್ಶಿಯಸ್ ಲೆವೆಲ್ ಅಲ್ಲಿ ಸಪ್ರೆಷನ್ ಆಗುತ್ತೆ. ಇವ್ರು ಇವ್ರು ಯಾರಪ್ಪ, ಸಿಗ್ಮಂಡ್ ಫ್ರಾಯ್ಡ್ ಹೇಳೋ ರೀತಿ ಇದು ಮಂಜುಗಡ್ಡೆ, ಕೆಳಗಡೆ ಇರೋದು ಏನಪ್ಪಾ ಅಂದ್ರೆ ಅನ್ಕಾನ್ಶಿಯಸ್ ಮೈಂಡ್, ಮೇಲ್ಗಡೆ ಇರೋದು ಕಾನ್ಶಿಯಸ್ ಮೈಂಡ್. ಅರ್ಥ ಮಾಡ್ಕೊಳ್ಳಿ, ಈ ಸಪ್ರೆಷನ್ ಅನ್ನೋದು ಯು ಆರ್ ಆಕ್ಟಿವ್ಲಿ ಅಂಡ್ ನೋಯಿಂಗ್ಲಿ ಟ್ರೈಂಗ್ ಟು ಫಾರ್ಗೆಟ್ ಆರ್ ಇಗ್ನೋರ್ ಸಮಥಿಂಗ್ ಪೇನ್ಫುಲ್. ನೀವು ಸಕ್ರಿಯವಾಗಿ ಮತ್ತೆ ತಿಳಿದುಕೊಂಡೇ ನೋವಿನ ವಿಷಯವನ್ನ ಮರೆಯೋದಿಕ್ಕೆ ಪ್ರಯತ್ನ ಮಾಡ್ತೀರಿ. ಈ ಸಪ್ರೆಷನ್ ಅಂತಂದ್ರೆ ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿ ದಮನ ಆಗತ್ತೆ. ಯು ಹ್ಯಾವ್ ನೋ ಐಡಿಯಾ, ಯು ಆರ್ ಪುಷಿಂಗ್ ದ ಮೆಮೊರಿ ಅವೇ. ನಿಮಗ್ ಗೊತ್ತಿಲ್ದಂಗೆನೆ ನೆನಪನ್ನ ದೂರ ತಳ್ತಾ ಇರೋದ್ರ ಬಗ್ಗೆ ನಿಮಗ್ ಗೊತ್ತೇ ಇರೋದಿಲ್ಲ. ಸೊ ಅದನ್ನ ಅನ್ಕಾನ್ಶಿಯಸ್ ಮೈಂಡ್ ಅಂತ ಹೇಳಿ ಕರಿತೀವಿ. ಸೊ ಅದನ್ನೇ ನಾವು ದಮನ ಅಂತ ಹೇಳಿ ಕರೆಯೋದು. ನಿಗ್ರಹನೇ ಬೇರೆ,
ದಮನನೇ ಬೇರೆ. ನೆಕ್ಸ್ಟ್ ಬರೋಣ. ಗೊತ್ತಾಯ್ತಲ್ಲ, ಯಾವಾಗ್ಲೂ ಏನು ಇದ್ರಲ್ಲಿ ಯಾವ್ದನ್ನ ನಾವು ಅಡಾಪ್ಟ್ ಮಾಡ್ಕೋಬೇಕು, ಯಾವ್ದನ್ನ ಬಿಡ್ಬೇಕು ಅನ್ನೋದು ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ. ಸೊ ಪರೀಕ್ಷೆಗೆ ಯೂಸ್ಫುಲ್ ಆಗೋ ರೀತಿ ದ್ರಾಕ್ಷಿ ಹುಳಿ ಈ ಥಿಯರಿ ಬಂದ್ಬಿಟ್ಟು ರ್ಯಾಷನಲೈಸೇಷನ್ ಗೆ ಸಂಬಂಧಪಟ್ಟಿದೆ. ನೆನ್ಪಿಟ್ಕೊಳ್ಳಿ, ಇದು ಕಂಪ್ಲೀಟ್ ಆಗಿ ಥಿಯರಿ. ದ್ರಾಕ್ಷಿ ಹುಳಿ ಅಥವಾ ಸಿಹಿ ನಿಂಬೆ ಅಂತ ಏನ್ ಹೇಳ್ತೀವಿ, ಅದು ಕಂಪ್ಲೀಟ್ ಆಗಿ ಯಾವ್ದಕ್ ರಿಲೇಟೆಡ್ ಆಗಿರುವಂತದ್ದು, ತಾರ್ಕಿಕವಾದ ಅಥವಾ ತರ್ಕಬದ್ಧ ಅಂತ ಏನ್ ಕರಿತೀವಿ ಅದಕ್ಕೆ. ಹಾಗೆ ರಿಗ್ರೆಷನ್ ಅಂತಂದ್ರೆ ಬೇಬಿ ಕ್ರೈಯಿಂಗ್ ಥ್ರೋಯಿಂಗ್ tantrums like a baby due to stress is a classic example of regression. ಸೊ ರಿಗ್ರೆಷನ್ ಗೆ ಈಗ ಮಗು ಏನ್ ಮಾಡುತ್ತೆ ಅಂತಂದ್ರೆ ಚಿಕ್ಕ ಮಗುವಿನ ರೀತಿಯಲ್ಲಿ ವರ್ತನೆ ಏನ್ ಮಾಡುತ್ತೆ, ಸೊ ಅದನ್ನ ಹಿಮ್ಮರಳುವಿಕೆ ಅಂತ ಕರಿತೀವಿ. ಉದಾತ್ತೀಕರಣ ಅಂತಂದ್ರೆ ಮೋಸ್ಟ್ ಕನ್ಸ್ಟ್ರಕ್ಟಿವ್ ಆಗಿರ್ತಾನೆ ವ್ಯಕ್ತಿ, ಅರ್ಥ ಆಯ್ತಾ? ಸೊ ಅದನ್ನ ನಾವು ಉದಾತ್ತೀಕರಣ ಅಂತ ಹೇಳಿ ಕರಿತೀವಿ. ಈಗ ಇಲ್ಲಿ ನಾವು ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ, ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಆರ್ ಅನ್ಕಾನ್ಶಿಯಸ್ ಸ್ಟ್ರಾಟಜೀಸ್ ಯೂಸ್ಡ್ ಬೈ ದಿ ಈಗೋ. ರಕ್ಷಣಾ ತಂತ್ರಗಳೇನಿದೆ, ಈಗೋ ಬಳಸ್ತಕ್ಕಂತಹ ಅಪ್ರಜ್ಞಾಪೂರ್ವಕ ತಂತ್ರಗಳು ಅಂತ ಹೇಳಿ ಗುರುತಿಸ್ತೀವಿ. ದೇ ಆರ್ ನಾರ್ಮಲ್ ಅಂಡ್ ಯೂನಿವರ್ಸಲ್ ಬಟ್ ಓವರ್ ರಿಲಯನ್ಸ್ ಕ್ಯಾನ್ ಬಿ ಅನ್ಹೆಲ್ದಿ. ಅವು ಎಲ್ರಿಗೂ ಕೂಡ, ನನ್ನಲ್ಲೂ ಇದೆ, ನಾನು ಕೂಡ ರಕ್ಷಣಾ ತಂತ್ರಗಳನ್ನ ಬಳಕೆ ಮಾಡ್ತೀವಿ, ನೀವು ಕೂಡ ಮಾಡ್ತೀರಾ, ಎಲ್ಲ ಯೂನಿವರ್ಸಲ್ ಅಂತ ಹೇಳ್ತಾ ಇದೀವಿ, ಸಾರ್ವತ್ರಿಕ. ಆದ್ರೆ ಅವುಗಳನ್ನ ಅತಿಯಾಗಿ ಅವಲಂಬನೆ ಆಗ್ಬಾರ್ದು. ಅತಿಯಾಗಿ ಅವಲಂಬನೆ ಆದಾಗ ವಿ ಆರ್ ಸಫರಿಂಗ್ ಫ್ರಮ್ ಅನ್ಹೆಲ್ದಿ ಇಶ್ಯೂಸ್. ನಾವು ಬೇರೆ ಬೇರೆ ಅನ್ಹೆಲ್ದಿ ಇಶ್ಯೂಸ್ ಅನ್ನ ಸಫರ್ ಮಾಡ್ಬೇಕಾದಂತ ಪರಿಸ್ಥಿತಿಗಳು ಬರುತ್ತೆ. ಹಾಗಾಗಿ ಎಷ್ಟ್ರಲ್ಲಿ ಇರ್ಬೇಕೋ ಅಷ್ಟೇ. Their primary goal is to protect us from anxiety caused by the conflict between the ego and super ego. ಇವು ಏನ್ ಮಾಡುತ್ತೆ ಅಂದ್ರೆ, ಈ ಮತ್ತು ಸೂಪರ್ ಈಗೋ ಸಂಘರ್ಷದಿಂದ ಉಂಟಾಗ್ತಕ್ಕಂತಹ ಆತಂಕದಿಂದ ನಮ್ಮನ್ನ ರಕ್ಷಣೆ ಮಾಡೋದೇ ಅವುಗಳ ಮುಖ್ಯ ಗುರಿ ಅಂತ ಹೇಳಿ ಗುರುತಿಸ್ತೀವಿ. Sublimation is the most positive mechanisms, channeling unacceptable impulses into constructive outcomes. ಈ ಉದಾತ್ತೀಕರಣ ಅನ್ನೋದೇನಿದೆ ಅತ್ಯಂತ ಸಕಾರಾತ್ಮಕವಾಗಿದ್ದು ಸಮಾಜ ಒಪ್ಪದ ಪ್ರಚೋದನೆಗಳನ್ನ ರಚನಾತ್ಮಕ ಫಲಿತಾಂಶಗಳತ್ತ ಇದು ಹರಿಸ್ತಾ ಹೋಗುತ್ತೆ. ಸೊ ಆಲ್ಮೋಸ್ಟ್ ನಾವೇನ್ ಮಾಡ್ತೀವಿ ಅಂತಂದ್ರೆ, ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ತಂತ್ರಗಳನ್ನ ಬಳಕೆ ಮಾಡೇ ಮಾಡ್ತೀವಿ. ಹೌದು, ತರ್ಕಬದ್ಧ ಅಂತಂದ್ರೆ ನಮ್ಮ ಪ್ರತಿದಿನ ಲೈಫ್ ಅಲ್ಲಿ ನಾವು ತಾರ್ಕಿಕವಾದವನ್ನ ಮಾಡೇ ಮಾಡ್ತೀವಿ. ಈಗೋ, ನಮ್ಮ ಈಗೋಗೆ ಅಡ್ಡಿ ಬಂದಾಗ ನಾವು ಅದನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ರಕ್ಷಣಾ ತಂತ್ರವನ್ನ ಬಳಕೆ ಮಾಡ್ತೀವಿ. ಆದ್ರೆ ಅದು ಅತಿ ಆಗ್ಬಾರ್ದು, ಲಿಮಿಟ್ ಸೋರ್ಸ್ ಅಲ್ಲೇ ಇರ್ಬೇಕು ಅಂತ ಹೇಳ್ತಾ ಇವತ್ತಿನ ಈ ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಾಯ್ತು. ಇನ್ನ ನಿಮ್ಗೆ ಮೆಂಟಲ್ ಹೆಲ್ತ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ನಿಮ್ಗೆಲ್ಲ ಗೊತ್ತಿರ್ಬೋದು. ಅಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ. ಅಂಡ್ ಇವ್ಯಾಲ್ಯೂಯೇಷನ್. ಅದಿಷ್ಟು ಕಾನ್ಸೆಪ್ಟ್ ಆಯ್ತು ಅಂದ್ರೆ ಕಂಪ್ಲೀಟ್ ಆಗಿ ನಿಮ್ಮ ಸಿಲೆಬಸ್ಸೇ ಮುಗ್ದೋಗ್ಬಿಡತ್ತೆ. ಅದ್ ಇನ್ನೊಂದು ವಾರದಲ್ಲಿ ನಿಮ್ಮ ಸಿಲೆಬಸ್ ಮುಗ್ದೋಗುತ್ತೆ, ಅರ್ಥ ಆಯ್ತಾ? ಅದಿಷ್ಟನ್ನ ಮಾಡ್ಬಿಟ್ಟು ಮುಂದೇನ್ ಮಾಡ್ತೀರಾ ಅಂತಂದ್ರೆ ನಾನು ಮುಂದಕ್ಕೆ ನಿಮಗೆ ಹೇಳ್ತೀನಿ. ಧನ್ಯವಾದಗಳು. ಹೋಪ್ ಸೊ ಇದ್ರಲ್ಲಿ ಏನೇನು ಒಂದು ಸಿಂಗಲ್ ಡೌಟ್ ಕೂಡ ಬರೋದಕ್ಕೂ ಸಾಧ್ಯತೆ ಇಲ್ಲ. ಎಕ್ಸಾಮ್ಸ್ ಅಲ್ಲಿ ಕಂಪಲ್ಸರಿ ಇದ್ರ ಮೇಲೆ ಕ್ವಶನ್ಸ್ ಗಳು ಬಂದೇ ಬರುತ್ತೆ ಅಂತ ಹೇಳ್ತಾ ಧನ್ಯವಾದಗಳು. ಟೇಕ್ ಕೇರ್.